2 3 6 7 1 6 एक अंक में ಶುರು ಕೆಳಗಡೆ ಏನಿರ್ತದೆ, ಕೆಳಗಡೆ 4 ಬಟ್ ಇರ್ತದೆ. 2 ಕೈಯಿಂದ ಹಿಡಿದಂಥ ಸಂದರ್ಭದಲ್ಲಿ ಈಗೇನು ಮಾಡ್ಬೇಕಂತಂದ್ರೆ, ಹಿಡಿದಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಮೊದಲಿಗೆ ಇಲ್ಲಿಯ ಸ್ಥಾನ ದೇವತೆ, ಗ್ರಾಮ ದೇವತೆ, ಜಗದ್ಗುರು ಭಗವಾನ್ ಶ್ರೀ ಕೃಷ್ಣ ಹಾಗೂ ಹಿಂದೂ ಜನಜಾಗೃತಿ ಸಮಿತಿಯ ಪ್ರೇರಣಾ ಸ್ಥಾನ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಬಾಳಾಜಿ ಅಠವಲೆ ಇವರ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಮಾರೋಪ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ, ಈ ಕಾರ್ಯಕ್ರಮದ ಉದ್ದೇಶವು ಸಫಲವಾಗಲಿ ಎಂದು ಭಗವಂತನ ಚರಣಗಳಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ಮತ್ತು ನಾವೆಲ್ಲರೂ ಒಟ್ಟಾಗಿ ವಿಘ್ನ ನಿವಾರಕ ಶ್ರೀ ಗಣೇಶನ ಶ್ಲೋಕವನ್ನು ಹೇಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಒಂದು ಹರ್ಘರ್ ಯೋಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗುರೂಜಿಯವರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಜಯ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಪತಂಜಲಿ ಯೋಗ ಕೇಂದ್ರದ ನಿರಂಜನ್ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇವೆ. ಮತ್ತು ನಮ್ಮ ಹರಿಹರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ BP ಹರೀಶ್ ಸರ್ ಅವರು ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ಹನಗವಡಿ ವೀರೇಶ್ ಸರ್ ಅವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ಹರಿಹರದ ಬಾಬಣ್ಣ ಸರ್ ಅವರು ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ರಾಣೆಬೆನ್ನೂರಿಂದ ಕಾಮ್ಲೆ ಸರ್ ಅವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ರಾಣೆಬೆನ್ನೂರಿಂದ ರೂಪಾ ಮೇಡಮ್ ಅವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಖ್ಯಾತ ಉದ್ಯಮಿದಾರರು ರಾಣೆಬೆನ್ನೂರು ಕೃಷ್ಣಪ್ಪ ಅವರವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಹಿಂದೂ ಜಾಗರಣ ವೇದಿಕೆಯ ದಿನೇಶ್ ಸರ್ ಅವರು ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಹರಿಹರ ಭಾಗದ ಪತ್ರಕರ್ತರು ಸಹ ಇಲ್ಲಿ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇಲ್ಲಿಯ ತನಕ ಈಗ 7 ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ
ನಮ್ಮೆಲ್ಲರಿಗೂ ಕಲಿಸಿಕೊಟ್ಟಂಥ ಸಾಗರ್ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈಗ 7 ದಿವಸ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಹರಿಹರ ಮಕ್ಕಳೆಲ್ಲರೂ ಸಹ ಬಂದಿದ್ದಾರೆ, ಅಕ್ಕಂದಿರು ಎಲ್ಲ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹರ್ ಘರ್ ಯೋಧ ಶಿಬಿರವನ್ನು ನಡೆಸಿ ಈ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ರಾಮಕೃಷ್ಣಾಶ್ರಮ ಹರಿಹರದ ಗುರುಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಮುಖ್ಯ ಅತಿಥಿಗಳಾದಂಥ ಹಿಂದೂ ಜಾಗೃತಿ ಸಮಿತಿಯ ಪ್ರಮುಖರಾದಂಥ ವಿಜಯ್ ಅವರೇ, ಅದೇ ರೀತಿ ಹರಿಹರದ ಪತಂಜಲಿ ಯೋಗ ಕೇಂದ್ರದ ಪ್ರಮುಖರಾದಂಥ ನಿರಂಜನ್ ಅವರೇ, ಹಾಗೂ ಹನವಾಡೆ ವೀರೇಶ್ ಅವರೇ, ದಿನೇಶ್ ಅವರೇ, ಬಾಬಣ್ಣ ಅವರೇ, ರಾಣೆಬೆನ್ನೂರಿಂದ ಆಗಮಿಸಿರ್ತಕ್ಕಂಥ ಉತ್ಸಾಹಿ ಹಿಂದೂ ಪ್ರಮುಖರೇ, ಈ ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥ ಶಿಬಿರಾರ್ಥಿಗಳೇ, ಇವತ್ತು ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು, ಭಾರತವನ್ನು ವಿಶ್ವದ ಪ್ರಮುಖ ದೇಶಗಳಲ್ಲಿ, ಅಭಿವೃದ್ಧಿ ದೇಶಗಳಲ್ಲಿ ಒಂದನ್ನಾಗಿ ಮಾಡಿ ಹಿಂದೂ ಧರ್ಮದ ಶಕ್ತಿಯನ್ನು ವಿಶ್ವಕ್ಕೆ ತಿಳಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಒಂದು. ಇದರ ಅರ್ಥ ನಾವು ಯಾವುದೇ ಅನ್ಯ ಧರ್ಮೀಯರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕಲ್ಲ, ನಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಮಾಡ್ತಕ್ಕಂಥ ಇದೊಂದು ಪ್ರಯೋಗ ಅಂತೇಳಿ ನಾನು ಭಾವಿಸಿದ್ದೀನಿ. ಭಾಳಷ್ಟು ಜನ ಹರಿಹರದಲ್ಲಿ ನಡೆಯೋ ಈ ಕಾರ್ಯಕ್ರಮಕ್ಕೆ ಇವರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾರೆ, ಹಾಗೆ ಹೀಗೆ ಅಂಥೇಳಿ ಸ್ವಲ್ಪ 2-3 ದಿನದಿಂದ ಈ ಕಾರ್ಯಕ್ರಮ ಕೆಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಹಿಂದೂಗಳು ಎಲ್ಲ ಧರ್ಮದವ್ರನ್ನ ಪ್ರೀತಿಸ್ತೇವೆ, ಆದರೆ ನಮ್ಮತನ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಎಲ್ಲದಕ್ಕೂ ಸಿದ್ಧ ಅಂತಕ್ಕಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ಈ ಶಿಬಿರದಲ್ಲಿ ತಾವೇನು ಕಲ್ತಿದ್ದೀರಾ ಇದನ್ನು ಮುಂದುವರಿಸ್ಕೊಂಡು ಹೋಗಿ, ಬರೀ ನೀವಷ್ಟೇ ಅಲ್ಲ, ಹಿಂದೂ ಧರ್ಮದ ಮಹಿಳೆಯರು ಕೂಡ, ನಾವು ಕೂಡ ಎಲ್ಲ ನಮ್ಮ ಧರ್ಮದ ಉಳಿವಿಗಾಗಿ ಎಲ್ಲ ತ್ಯಾಗಕ್ಕೂ ಸಿದ್ಧ ಅಂತ ಕರೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತು ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಶ್ರೀಗಳವರ ಅನುಮತಿ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರ ಅನುಮತಿಯನ್ನು ಪಡೆದು ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಧನ್ಯವಾದ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. जगद्गुरु भगवान श्री कृष्ण की जय. हर हर महादेव, हर हर जयतु हिंदू राष्ट्रम, जयतु हिंदू राष्ट्रम. ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಹಿಂದೂ ಜನಜಾಗೃತಿ ಸಮಿತಿಯವರು ಕಳೆದ 8 ದಿನಗಳಿಂದ ಹರ್ ಘರ್ ಯೋಧ ಎನ್ನುವ ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ಅನೇಕ ಮಕ್ಕಳಿಗೆ ಹಲವಾರು ದೈಹಿಕ ಮತ್ತು ಬೌದ್ಧಿಕ ತರಬೇತಿಯನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ರಾಮಕೃಷ್ಣಾಶ್ರಮದ ಆತ್ಮಾನಂದ ಶ್ರೀಗಳ ಪಾದಾರಗಳಲ್ಲಿ ನಮಸ್ಕರಿಸ್ತಾರೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಜಯ್ ಅವರೇ, ಹರಿಹರದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದಂಥ ಪತಂಜಲಿ
ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಿರಂಜನ್ ಅವರೇ ಹಾಗೂ ಅವರೆಲ್ಲ ತಂಡದವರೇ, ಹಿರಿಯರಾಗಿರ್ತಕ್ಕಂಥ ಬಾಬಣ್ಣವರೇ, ಈ ಇರ್ತಕ್ಕಂಥ ಎಲ್ಲ ಹಿಂದೂ ಕಾರ್ಯಕರ್ತ ಬಂಧುಗಳೇ, ಶಿಬಿರಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಹೆಚ್ಚು ಇಡೀ ದೇಶ ಜಾಗೃತವಾಗ್ತಾ ಇದೆ. ಹಿಂದೂ ಉಳಿದ್ರೆ ದೇಶ ಉಳಿಯುತ್ತೆ ಅನ್ನೋ ಒಂದು ಸಿದ್ಧಾಂತಕ್ಕೆ ಇವತ್ತು ಹೆಚ್ಚು ಜನ ಅಂಟ್ಕೊಳ್ತಾ ಇದ್ದಾರೆ. ಇಲ್ಲಿ ಅನೇಕ ವೀರರ ಫೋಟೋಗಳನ್ನು ಹಾಕಿದ್ದಾರೆ, ವಿಶೇಷವಾಗಿ ಸಾವರ್ಕರ್ ಅವರ ಫೋಟೋ. ಸ್ವತಂತ್ರ ಬಂದು 80 ವರ್ಷ ಆದರೂ ಕೂಡ ಸಾವರ್ಕರ್ ಅವರ ತ್ಯಾಗವನ್ನು, ಸಾವರ್ಕರ್ ಅವರ ವಿಚಾರಗಳನ್ನು, ಸಾವರ್ಕರ್ ಅವರು ಹಿಂದೂ ರಾಷ್ಟ್ರಕ್ಕೆ ಮಾಡಿದ ಹೋರಾಟವನ್ನು ಗೌಣವಾಗಿಟ್ಟಿತ್ತು ಈ ದೇಶದಲ್ಲಿ. ಈ ದೇಶವನ್ನು ಆಡಳಿತ ಮಾಡಿದಂಥವರು ಅನೇಕರು ಇಂಥ ಮಹನೀಯರ ವಿಚಾರಧಾರೆಗಳನ್ನು ಜನಗಳಿಗೆ ತಿಳಿಸಲೇಬಾರ್ದು ಅಂತ ಹೇಳಿ ಗೌಪ್ಯವಾಗಿಟ್ಟಿದ್ದು. ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಶಿವಾಜಿ ಮಹಾರಾಜ್ ಇರ್ಬೋದು, ಅನೇಕ ಸರ್ದಾರ್ ಪಟೇಲ್ರಿಂದ ಹಿಡಿದು ಯಾರು ಹಿಂದೂ ಅಂತ ಹೇಳ್ತಾರೋ ಅವರೆಲ್ಲರೂ ಕೂಡ ಗೌಣವಾಗಿಟ್ಟದ್ದನ್ನು ನೀವೆಲ್ಲ ನೋಡಿದ್ವಿ. ಕಳೆದ 2014ರಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅನೇಕ ವಿಚಾರಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವ ಪೀಳಿಗೆಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ನಾವೆಲ್ಲ ಏನು ಓದಿದ್ವಿ? ಯಾರೋ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ, ನಮ್ಮನ್ನ ಆಡಳಿಕೆ ಮಾಡಿದಂಥವ್ರ ಬಗ್ಗೆನೇ ಪಠ್ಯಪುಸ್ತಕದಲ್ಲಿ ಓದಿದ್ವಿ ವಿನಃ ಈ ರಾಷ್ಟ್ರಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ತ್ಯಾಗ ಬಲಿದಾನ ಮಾಡಿದವರು ಭಾಳ ವಿರಳವಾಗಿ ನೋಡಿದ್ವಿ ನಾವು. ಯಾರೋ ಅಕ್ಬರ್ ಬಗ್ಗೆ, ಬಾಬರ್ ಬಗ್ಗೆ, ಜಹಾಂಗೀರ್ ಬಗ್ಗೆ, ಇದನ್ನೇ ನಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದಂಥ ಹಿಂದಿನ ಸರ್ಕಾರಗಳು. ಇವತ್ತು ನೈಜಾಂಶ ಅರ್ಥ ಆಗ್ತಾ ಇದೆ. ಇವತ್ತು ಅನೇಕ ಮಾಧ್ಯಮಗಳು ಚುರುಕಾಗಿರೋದ್ರಿಂದ, ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಎಲ್ಲೆಲ್ಲಿ ಹಿಂದೂ ಧರ್ಮದ ಮೇಲೆ ದರ್ಬಾಳಿಕೆ, ದರ್ಪ ಅದು ಅನಾವರಣ ಆಗ್ತಾ ಇದೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತು. ಯಾವ ರೀತಿ ಕ್ರೌರ್ಯ ಅಲ್ಲಿ ಅಂದರೆ ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಿನ್ನೆ ನಮ್ಮ BL ಸಂತೋಷ್ ಜಿ ಬಂದಿದ್ದರು. ಅವರು ಚುನಾವಣೆಗೆ ಅಲ್ಲಿ ತಿಂಗಳಾನುಗಟ್ಟಲೆ ಅವರು ಕೆಲಸ ಮಾಡಿದರು. ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದರು, ಅದು ಮೈ ನೆವರೇಳುವಂಥ ಒಂದು ಪ್ರಸಂಗಗಳು. ಅಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಅನ್ನೋದು ಸಾಮಾನ್ಯ ವಿಚಾರ ಆಗಿಬಿಟ್ಟಿದೆ. ಅಲ್ಲಿ ಕೊಲೆ ಅನ್ನೋದು ಅದೇನು ಲೆಕ್ಕನೇ ಇಲ್ಲ ಆ ಥರ. ಯಾಕೆಂದರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಅಷ್ಟೊಂದು ಕಠೋರತೆ, ಅಷ್ಟೊಂದು ಅಮಾನವೀಯನ ನೋಡಲಿಕ್ಕೆ ಸಾಧ್ಯವಿಲ್ಲ. ಬೇರೆ ಪಾರ್ಟಿ ಇರ್ಬೋದು, ಈವನ್ ಬೇರೆ ನಮ್ಮ ಹಿಂದುತ್ವದ ವಿರೋಧಿ ಪಕ್ಷಗಳು ಕೂಡ ಆ ಥರ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಘಟನಾವಳಿಗಳು ಅಲ್ಲಿ ನಡೆದಿದ್ದಾವೆ. ಖಂಡಿತವಾಗಿಯೂ ಹಿಂದೂ ಸಮಾಜ ಜಾಗೃತವಾಗದೇ ಹೋದರೆ ಆ ಒಂದು ಪ್ರಸಂಗ ಯಾವುದೇ ಜಿಲ್ಲೆಯಲ್ಲಾದರೂ, ಯಾವುದೇ ರಾಜ್ಯದಲ್ಲಾದರೂ ಬರೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ಇವತ್ತು ಅಲ್ಲಿ ಆಗೈತಿ ಅಂತ ನಾವು ಯಾರೂ ಕೂಡ ಮೈ ಮರೆತು ಕೂರಬಾರ್ದು. ಇವತ್ತು ನೋಡ್ರಿ, ಇಸ್ರೇಲ್ ಅನ್ನೋ ಒಂದು ರಾಷ್ಟ್ರ, ಒಂದು ಪುಟ್ಟ ರಾಷ್ಟ್ರ, ಇವತ್ತು ಅವರು ಸ್ವತಃ ಅವ್ರಿಗೆ ಸಾಮರ್ಥ್ಯ ಇರೋದ್ರಿಂದ ಇಡೀ ವಿಶ್ವದಲ್ಲಿ ಇವತ್ತು ಇಸ್ರೇಲನ್ನು ನಾವೆಲ್ಲ ಅವರು ಉಳಿದಿದ್ದಾರೆ. ಇಲ್ಲದ್ರೆ ಅವರು ಸರ್ವನಾಶ ಆಗೇ ಹೋಗಿಬಿಡ್ತಿದ್ರು ಯಾವಾಗಲೂ. ಹಾಗಾಗಿ ನಾನು ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೂ ಇಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಹಿಂದೂ ಸಮಾಜವನ್ನು, ಹಿಂದೂ ಕಾರ್ಯಕರ್ತರನ್ನ ಗಟ್ಟಿಗೊಳಿಸುವಂಥ ಪ್ರಕ್ರಿಯೆ ನಿರಂತರ ಇರಬೇಕು. ನಿರಂತರವಾಗಿದ್ದರೂ ಮಾತ್ರ ಹಿಂದೂ ಸಮಾಜನ ಉಳಿಯುತ್ತೆ, ಭಾರತನ ಉಳಿತೈತೆ, ಎಲ್ಲವೂ ಉಳಿಯುತ್ತೆ. ಹಾಗಾಗಿ ಬರೀ ದೈಹಿಕವಾಗಿ ಅಷ್ಟಲ್ಲ, ಮಾನಸಿಕವಾಗಿ ಕೂಡ ನಾವು ಸಿದ್ಧರಿರಬೇಕು. ನಾವು ಯಾರ ಮೇಲೂ ನಾವು ದಬ್ಬಾಳಿಕೆ, ದೌರ್ಜನ್ಯ ಮಾಡಲಿಕ್ಕಲ್ಲ, ನಮ್ಮ ಸಮಾಜದ ಮೇಲೆ ಆಗ್ತಕ್ಕಂಥ ಅನಾಚಾರಗಳನ್ನು, ದಬ್ಬಾಳಿಕೆಯನ್ನು ನಿಗ್ರಹಿಸಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಗಟ್ಟಿಯಾಗಿರಬೇಕು. ಇಂಥ ಅನೇಕ ಶಿಬಿರಗಳು ಹರಿಹರದಲ್ಲಿ ನಡೀಲಿ. ಎಲ್ಲ ರೀತಿಯಿಂದನೂ ನಾನು ಅದಕ್ಕೆ ಸಹಾಯ ಸಹಕಾರ ಅದರಲ್ಲಿ ನಾವು ತೊಡಗಿಕೆ ಖಂಡಿತ ಇದ್ದೇ ಇರ್ತೈತಿ. ಇಂಥ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಆಗಲಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಪರಮ ಪೂಜ್ಯರ ಆಶೀರ್ವಾದದಿಂದ ಇಂಥ ಕಾರ್ಯಕ್ರಮಗಳು ಹರಿಹರಕ್ಕೆ ಹೆಚ್ಚು ಬರಲಿ. ಹಿಂದೂ ಕಾರ್ಯಕರ್ತರು ಯಾರೂ ಕೂಡ ಏನೋ ಆಗಿಬಿಡ್ತತಿ, ಯಾರೋ ಪೊಲೀಸ್ನವರು ವಾರ್ನಿಂಗ್ ಕೊಟ್ಟುಬಿಡ್ತಾರೆ, ಯಾರೂ ಕೂಡ ಹೆದರಬೇಕಾಗಿಲ್ಲ. ಇಂಥ ಯಾವ್ದಾದ್ರೂ ಕಾರ್ಯಕ್ರಮ ಬಂದರೆ ನಮಗೆ ತಿಳಿಸ್ರಿ. ಯಾಕೆಂದರೆ ಇದು ಸ್ವತಂತ್ರ ಭಾರತ. ಅವರವರ ವಿಚಾರಗಳನ್ನು ಅವರವರು ಅಭಿವ್ಯಕ್ತಗೊಳಿಸ್ಲಿಕ್ಕೆ ಎಲ್ಲರೂ ಕೂಡ ಸ್ವತಂತ್ರ ಇದ್ದೀವಿ. ಯಾರೋ ಪೊಲೀಸ್ನರೋ ಇನ್ನೊಬ್ಬರು ದಬ್ಬಾಳಿಕೆ ಇಂಥ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕ್ರಮ, ನಮ್ಮ ಧರ್ಮ, ನಾವು ಜಾಗೃತರಾಗಲಿಕ್ಕೆ ನಾವು ಶಕ್ತರಿದ್ದೀವಿ. ನಮಗೆ ಅವಕಾಶ ಇದೆ. ಅದಕ್ಕೆ ನಮ್ಮ ಬೆಂಬಲ ಖಂಡಿತ ಇರುತ್ತೆ. ನಮ್ಮ ಪಕ್ಷದ ಬೆಂಬಲ ಇರುತ್ತೆ, ಹಿಂದೂ ಸಂಘಟನೆಗಳ ಬೆಂಬಲ ಇರುತ್ತೆ.
ಎಂಥ ಪರಿಸ್ಥಿತಿನಲ್ಲೂ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ನೀವು ಇಟ್ಕೊಂಡು ಮುನ್ನಡೆರಿ ಅಂತ ಹೇಳಿ ನಾನು ಹಲವಾರು ಕಾರ್ಯಕ್ರಮಗಳಿದ್ದಾವೆ, ಹಾಗಾಗಿ ನಾನು ತೆರಳಬೇಕಾಗಿದೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ಪರಮ ಪೂಜ್ಯರಿಗೂ ಮತ್ತೊಮ್ಮೆ ವಂದಿಸಿ ನಾನು ಮಾತು ಕೊಡ್ತೀನಿ. ನಿಮ್ಮ ಸಮಯ, ನಿಮ್ಮ ಜ್ಞಾನವನ್ನು ತಿಳಿದಂಥವ್ರು ಹೇಳಿದಾಗ ಅದನ್ನು ತಿಳುವಳಿಸಿ ಅಳವಡಿಸ್ಕೊಳೋದಿದೆಯಲ್ಲ ಭಾಳ ಮುಖ್ಯವಾಗಿದ್ದಿದ್ದು. ಅಳವಡಿಸ್ಕೊಳೋದೇ ಭಾಳ ಮುಖ್ಯ. ಯಾಕೆಂದರೆ ನಮ್ಮಂಥರೆಲ್ಲ ಹೇಳೋದು ನೀವೆಲ್ಲ ಅಳವಡಿಸ್ಕೊಳ್ಳಿ ಅಂತ. 8 ದಿನಗಳ ಕಾಲ ಆ ಹುಡುಗ ಕಡ್ಡಿಯಂಗಿದ್ದಾನೆ. ನಾನು ನೋಡಿದೆ ಸಾಗರ್ ನೋಡಿದಾಗ. ಬಹುಶಃ ನಿಮ್ಮೆಲ್ಲರನ್ನೂ ಇಷ್ಟು ಏನಿದಾರಲ್ಲ ಇಷ್ಟು ಜನನೂ ಅವ್ರ ಜೊತೆಲಿ ಓಡಾಡಲಿಕ್ಕೆ ಅವನೊಬ್ಬನೇ ಸಾಕು. ಇಂಥ ಒಂದು ವ್ಯವಸ್ಥೆಯನ್ನು ನಿಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಇದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಭಾಳ ಮುಖ್ಯವಾಗಿತ್ತು. ಇದನ್ನು ನೀವು ಎಲ್ಲಿವರೆಗೂ ಅಳವಡಿಸ್ಕೊಳಲ್ವೋ ನಿಮ್ಮನ್ನು ನೀವೇ ರಕ್ಷಿಸಲಿಕ್ಕಾಗಲ್ಲ. ನಮ್ಮ ಅನುಗಾಡಿ ವೀರೇಶಣ್ಣ ಹೇಳ್ತಾ ಇದ್ದ, ಯಾರೋ ಸಂತೋಷ್ ಅವರು ನಿನ್ನೆ ಬಂದಿದ್ದರು, ಹೇಳಿದರು ಅವರು, ಅಲ್ಲಿ ನಡೆದಂಥ ಅಹಿತಕರ ಘಟನೆಗಳನ್ನು ಹೇಳ್ದ. ಕರ್ನಾಟಕದ 1.5 ಪಟ್ಟಿದೆ ಅದು. ಅದರಲ್ಲಿ ಇರೋದೇ ಬರೀ 17 ಜಿಲ್ಲೆ ಇವತ್ತು. ಕಾರಣ ಯಾಕೆ? ಯಾವುದನ್ನು ಬೆಳೆಸಬಾರ್ದು, ಯಾವುದನ್ನು ಅವ್ಯವಸ್ಥೆ ಒಳಗೆ ಒಯ್ಯಬೇಕು ಅನ್ನೋ ಜನ ಇರೋದರಿಂದ ಅವರನ್ನು ಎದುರಿಸಲಿಕ್ಕೆ ನಿಮ್ಮ ಬಲಾಢ್ಯ, ನಿಮ್ಮ ಶಕ್ತಿ ಬೇಕಾಗಿದೆ. ಇವಾಗ ಅದನ್ನು ನೀವೆಲ್ಲರೂ ತೊಡಸ್ಕೊಳ್ಳಿಕ್ಕೆ ರೆಡಿ ಆಗಬೇಕಾಗಿದೆ. ಈ ವ್ಯವಸ್ಥೆ ಭಾಳ ಮುಖ್ಯವಾಗಿ ನಡಿಬೇಕಾಗಿದೆ. ಇಂಥ ಒಂದು ವ್ಯವಸ್ಥೆಯನ್ನು ನೀವೆಲ್ಲ ಪಡ್ಕೊಂಡಿದ್ದೀರ. ನಿಮಗೆ ಇದು ಸದಾಕಾಲ ಮುಂದೆಯೂ ಸಿಗ್ತಾ ಇರುತ್ತೆ. ನಾವೆಲ್ಲರೂ ಮೊಟ್ಟ ಮೊದಲನೇದಾಗಿ ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳೋಣ. ನನ್ನನ್ನಲ್ಲ, ನಮ್ಮ ಸಂಸ್ಕಾರ, ನಮ್ಮ ವ್ಯವಸ್ಥೆಯನ್ನು, ನಮ್ಮ ರೀತಿ ನೀತಿಗಳನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ ಹೊರತು ನಾವು ಯಾರಿಗೂ ಇನ್ನೊಬ್ರಿಗೆ ತೊಂದರೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಇಲ್ಲೇ ಇಲ್ಲ. ಈ ವ್ಯವಸ್ಥೆಯನ್ನು ನೀವೆಲ್ಲರೂ ಸೇರ್ಕೊಂಡು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನ್ನಿಸ್ತಾ, ಬಹುಶಃ ನಿಮ್ಮ 8 ದಿನದ ಅನುಭವದಲ್ಲಿ ನಿಮಗೆ ಅತ್ಯಮೂಲ್ಯವಾದ ಒಂದು ವಸ್ತು ಸಿಕ್ಕಿದೆ. ನೀವು ಹೇಗೆ ನಿಮ್ಮನ್ನು ರಕ್ಷಿಸ್ಬೋದು ಅನ್ನೋದು, ಇದನ್ನು ನೀವು ಸಾಧಿಸ್ತೀರ ಅಂತ ನಾನು ನಂಬ್ಕೊತ ನಾನು ಈ ಮಾತನ್ನು ಸಾಗರಿಗೆ ಭರವಸೆ ಕೊಡ್ಬೋದಾ? ನೀವೆಲ್ಲ ನಾವು ಏನು ಅವ್ರು ಕಲಿಸಿದಾರಲ್ಲ ಅವರಿಗೆಲ್ಲ ಇದನ್ನು ನಾವು ಮಾಡ್ತೀವಿ, ಪಾಲಿಸ್ತೀವಿ, ಮತ್ತು ಇದನ್ನು ಇನ್ನೂ 10 ಜನಕ್ಕೆ ಕಲಿಸ್ತೀವಿ ಅಂತ ಕೊಡ್ಬೋದಾ? ಸಾಗರ್ ನೀವು ಕಲಿಸಿರೋ ವಿದ್ಯೆಯನ್ನು ಇನ್ನೂ 10 ಜನಕ್ಕೆ ನಾವು ಒಬ್ಬೊಬ್ರಿಗೂ ಬಗ್ಗೆ ಕಲಿಸ್ಕೊಡ್ತಾರೆ ನಮ್ಮ ಮಕ್ಕಳು. ನಿಮಗೆ ನಿಜವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ವಿಚಾರಗಳು ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ. ತಿಳಿದಂಥವ್ರು ಅಥವಾ ತಿಳಿದೇ ಇರುವಂಥವ್ರು ಎರಡೂ ಇದ್ದೀರ. ಆದರೆ ತಿಳಿದಂಥವ್ರು ತಿಳಿದೇ ಇರೋರಿಗೆ ಕಲಿಸ್ಕೊಡೋದೇ ಇವತ್ತಿನ ಅವಶ್ಯಕತೆ ಇರುವಂಥ ಒಂದು ರೀತಿ ನೀತಿಗಳು. ಆ ವ್ಯವಸ್ಥೆಯನ್ನು ನೀವೆಲ್ಲ ಮಾಡ್ತೀರಾ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ಗುರೂಜಿಯವರ ಪಾದದಲ್ಲಿ ವಂದಿಸಿ, ಮತ್ತೆ ನಾವೆಲ್ಲರೂ ನಿಮ್ಮಲ್ಲಿ ಕೇಳೋದು ಒಂದೇ, ನಾನು ಕೇಳೋದು ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊತೀವಿ, ನಮ್ಮ ಸಂಸ್ಕಾರವನ್ನು ನಾವು ಉಳಿಸ್ಕೊತೀವಿ, ನಮ್ಮ ದೇಶವನ್ನು ನಾವು ಹಿಂದೂ ದೇಶವಾಗಿ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತು ಜೈ ಜೈ. ನಮಸ್ತೆಗಳು ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಈ ಹರಿಹರದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥ ನಿರಂಜನ್ ಅವರಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತು ಅಭ್ಯರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಈ ಹಿಂದೂ ಧರ್ಮ ಏನಿದೆ ಇದು ಆದಿ ಸನಾತನ ದೇವಿ ದೇವತೆಯರ ಧರ್ಮ. ಎಲ್ಲ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ರು ಒಬ್ಬ ಕೇವಲ ಮಾನವ ಮನುಷ್ಯರಿರ್ಬೋದು. ಆದರೆ ಈ ಹಿಂದೂ ಧರ್ಮವನ್ನು ಸ್ಥಾಪನೆ ಆಗಿದ್ದು ದೇವಾನು ದೇವತೆಗಳ ಧರ್ಮ, ಮೂಲ ಧರ್ಮ.
ಇಂಥ ಶ್ರೇಷ್ಠವಾದ ಧರ್ಮ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಅಂಥ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದು ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ನಾವು ಅಂದ್ಕೊತೀವಿ. ಅದಕ್ಕೋಸ್ಕರ ಇವತ್ತು ಈ ಹಿಂದೂ ಧರ್ಮ, ಹಿಂದೂ ಜನ ಏನಿದೆ, ಸ್ವಲ್ಪ ಇವತ್ತಿನ ವಾತಾವರಣದಲ್ಲಿ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಸುತ್ತಮುತ್ತ ಬೆಳವಣಿಗೆಯನ್ನು ನೋಡಿದಾಗ ಎಲ್ಲೋ ಸ್ವಲ್ಪ ಆತಂಕ, ಭಯ ಎಲ್ಲ ಆಗ್ತದೆ. ಯಾಕೆ ನಮ್ಮಲ್ಲಿ ಒಕ್ಕಟ್ಟಿಲ್ಲ. ಬೇರೆ ಧರ್ಮಗಳನ್ನು ನೋಡಿದಾಗ ಅವರಲ್ಲಿರ್ತಕ್ಕಂಥ ಒಕ್ಕಟ್ಟು, ಜಾಗೃತೆ, ಆ ಧರ್ಮಕ್ಕಾಗಿ ಅವ್ರು ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿರೋದು. ಆದರೆ ನಮ್ಮಲ್ಲಿ ಆ ಕೊರತೆ ಇರೋದರಿಂದ ಇವತ್ತು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಡೋದು, ನಮ್ಮ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಅತಿ ಅವಶ್ಯವಾಗಿದೆ. ಇಂಗ್ಲೀಷ್ನಲ್ಲಿ ಒಂದು ಸ್ಲೋಗನ್ ಇದೆ, ಫಿಸಿಕಲಿ ಫಿಟ್, ಮೆಂಟಲಿ ಅವೇಕ್, ಮಾರಲಿ ಸ್ಟ್ರೈಟ್. ನಾವು ಯಾರೋ ನಮ್ಮನ್ನು ರಕ್ಷಣೆ ಮಾಡಬೇಕು, ಬೇರೆಯವ್ರನ್ನ ರಕ್ಷಣೆ ಮಾಡಬೇಕಂದ್ರೆ ಫಿಸಿಕಲಿ ಫಿಟ್ ಆಗಿರಬೇಕು. ಫಿಸಿಕಲಿ ಫಿಟ್ ಆಗಲಿಕ್ಕೆ ಪ್ರತಿ ದಿವಸ ವಾಕಿಂಗ್ ಮಾಡೋರಿರ್ಬೋದು, ಯೋಗ, ಪ್ರಾಣಾಯಾಮ, ಧ್ಯಾನ, ಅದ್ರ ಜೊತೆ ಒಳ್ಳೆ ಶುದ್ಧವಾದ ಆಹಾರ ಸೇವನೆ ಮಾಡೋದ್ರಿಂದ ನಾವು ಫಿಸಿಕಲ್ ಫಿಟ್ ಆದರೆ ಯಾರನ್ನು ಬೇಕಾದ್ರೂ ಎದುರಿಸ್ಬೋದು. ಅದರ ಜೊತೆ ಧೈರ್ಯ ಇರಬೇಕು. ಧೈರ್ಯ ತಾನಾಗೇ ಬರ್ತದೆ. ನಮ್ಮ ಸ್ಟ್ರಾಂಗ್ ಇದ್ದಂದರೆ ಆಟೋಮೆಟಿಕ್ ಧೈರ್ಯ ಬರ್ತದೆ. ಅದೇ ರೀತಿ ಮೆಂಟಲಿ ಅವೇಕ್, ಅಂದರೆ ಮೆಂಟಲಿ ಅವೇಕ್ ಅಂದರೆ ಯಾವಾಗ ಸದಾ ಜಾಗೃತರಾಗಿರಬೇಕು, ವಿಷಯಗಳನ್ನು ತಿಳ್ಕೊಂಡಿರಬೇಕು, ಸಿಚುವೇಷನ್ನು, ಸಂದರ್ಭಗಳನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋದು ಜಾಗೃತಿ ನಮ್ಮಲ್ಲಿರಬೇಕು. ನಮ್ಮ ಸಮಾಜದಲ್ಲಿ ಆಗಿ ಬರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಲ್ಲ ನೋಡಿದ್ರಲ್ಲ ಮಹಿಳೆಯರನ್ನು, ಯಾವ ರೀತಿ ಸಂದರ್ಭ ಬಂದಾಗ ತಕ್ಷಣ ಯಾವ ರೀತಿ ಅವರು ಸ್ಪಂದನೆ ಮಾಡಿ ಶತ್ರುಗಳನ್ನು ಯಾವ ರೀತಿ ಹೋರಾಟ ಮಾಡಿ ಅವ್ರನ್ನ ಧ್ವಂಸ ಮಾಡಿದರು. ಆ ರೀತಿ ನಾವು ಸದಾ ಜಾಗೃತರಾಗಿರೋದು ಅತಿ ಅವಶ್ಯವಾಗಿದೆ. ಅದೇ ರೀತಿ ಮಾರಲಿ ಸ್ಟ್ರೈಟ್, ನಮ್ಮ ನೈತಿಕತೆ, ಗುಣಗಳು, ಇದೆಲ್ಲ ನಾವು ನಿಜವಾದ ನಮ್ಮ ಪ್ರಾಮಾಣಿಕತೆ, ನಿಷ್ಠೆ, ಸತ್ಯ ನಿಷ್ಠೆಯಿಂದ ನಾವು ಬದುಕಿದಾಗ, ಒಂದು ನೀತಿಯಿಂದ ಬದುಕಿದಾಗ ನಾವು ಸುರಕ್ಷಿತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಕಾಲದಲ್ಲಿ ಧೈರ್ಯ ಅತಿ ಮುಖ್ಯವಾಗಿದೆ. ಯಾವುದೇ ಸಂದರ್ಭದಲ್ಲಿ ಸದಾ ಮಹಿಳೆಯರು ನಿಮ್ಮನ್ನು ನೀವು ರಕ್ಷಣೆ ಮಾಡಲಿಕ್ಕೆ ಫಸ್ಟ್ ಮೊದಲಿಗೆ ಇರಬೇಕಾಗಿರೋದು ಅಸ್ತ್ರ ಅಂದರೆ ನಿಮಗೆ ಧೈರ್ಯ. ಆ ಧೈರ್ಯ ಇದ್ದರೆ ಯಾವುದನ್ನು ಸಹ ಎದುರಿಸಿ ಸಾಧ್ಯ ಆಗ್ತದೆ. ನಿಮಗೆ ಗುರುಗಳು ಏನು ವಿದ್ಯೆಗಳನ್ನು ಕಲಿಸಿಕೊಟ್ಟರೆ ಅದನ್ನು ಪ್ರತಿ ದಿವಸ ಮನೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನೀವು ಕರಗತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಕರಗತಗೊಂಡು ಮಾಡಿಕೊಂಡ ಯಾವುದೇ ಸಂದರ್ಭವನ್ನು ಎದುರಿಸಲಿಕ್ಕೆ ನಿಮಗೆ ಧೈರ್ಯ, ಶಕ್ತಿ ಎಲ್ಲದೂ ಬರ್ತದೆ. ಅದಕ್ಕೋಸ್ಕರ ದಯಮಾಡಿ ಈ ವಿದ್ಯೆಯನ್ನು ಎಲ್ಲರಿಗೂ ಕಲಿಸಿ, ನೀವು ಕಲೀರಿ ಮತ್ತು ಬೇರೆಯವರಿಗೆ ಕಲಿಸಿ ನಾವು ನಮ್ಮ ಹಿಂದೂ ಧರ್ಮ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಪಣ ತೊಟ್ಟು ಆ ರೀತಿ ಮಾಡಬೇಕಾದ್ರೆ ದಯಮಾಡಿ ಅದೆಲ್ಲ ನಿವಾರಿಸಿ ಅಂತ ಹೇಳ್ತಾ, ನಮ್ಮ ಹಿಂದೂ ಧರ್ಮ ಮತ್ತು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಹಿಂದಿನ ಕಾಲದಲ್ಲಿ ಎಷ್ಟು ಲಕ್ಷಾಂತರ ಜನ ಪ್ರಾಣತ್ಯಾಗವನ್ನು ಬಲಿದಾನ ಮಾಡಿದ್ದಾರೆ. ಅವ್ರನ್ನೆಲ್ಲ ಸ್ಮರಿಸುತ್ತಾ ನಾವು ಅವರಿಗೆ ವಿಧೇಯರಾಗಿ ಅವರು ನಡೆದಂಥ ಹಾದಿಯಲ್ಲಿ ನಾವು ನಡೆದು ನಮ್ಮ ಧರ್ಮ ರಕ್ಷಣೆ ಮಾಡೋಣ, ನಮ್ಮ ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಒಂದು ಗೌರವವನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಸಂಘಟನೆಯವರಿಗೆ ಮತ್ತು ಗುರುಗಳಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಓಂ. ಅವ್ರು ಏನು ಅಂತಂದರೆ ಅವ್ರು ಹಾಕಿರೋ ಶ್ರಮ ಏನು ಅಂತಂದರೆ, ನಾವು ಪ್ರತಿಯೊಬ್ಬರು ಏನು ಮಾಡಬೇಕಾಗಿಲ್ಲ, ಮುಂಭಾಗಲಿಂದ ನಾವೇನು ಮಾಡಬೇಕಾಗಿಲ್ಲ, ಹಿಂದ್ಗಡೆ ಮಾರಲ್ ಸಪೋರ್ಟ್ ಕೊಟ್ಟರೆ ಸಾಕು, ಮಾಡೋ ಅಂಥ ಧೈರ್ಯ ಇರ್ತದೆ ಅವ್ರಿಗೆ. ಏನಂದರೆ ರಾತ್ರಿ ಈ 3 ದಿವಸದಿಂದ ನಾನು ಅಲ್ಲಿ ಪಕ್ಕಕ್ಕೆ ಅಂಗಡಿಲಿರೋದು ಅವ್ರ ಅಂಗಡಿ ಪಕ್ಕಕ್ಕೆ 3 ದಿವಸ ನಾನು ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ಈಗ ಬರೀ 2 ದೋಸೆ ತಿನ್ನೋಕೆ ಆಗ್ತಾಯಿಲ್ಲ ಅವ್ರ ಕೈಗೆ. ಅಂದರೆ ಅಷ್ಟು ಟೆನ್ಷನ್ ಇರುತ್ತೆ. ನಾವೇನು ಮಾಡ್ಬೋದು ಅಂದರೆ ಪ್ರತಿಯೊಬ್ಬರು ಒಂದೊಂದು ಮನೆಯಿಂದ ಒಬ್ಬರೊಬ್ರು ಬರಬೇಕಷ್ಟೇ. ನಮ್ಮ ಕೈಲಿ ಹಣ ಕೊಡದೇ ಇರ್ಬೋದು, ಏನು ಅಂದರೆ ಜೊತೆಗೆ ನಿಂದ್ರಕ್ಕೆ ಸಾಥ್ ಕೊಡೋಕ್ಕಷ್ಟೇ ಸಾಕು. ನಾವು ಅದನ್ನು ಮಾಡದೇ ಇದ್ದರೆ ಇದೇ ಥರ ಏನೋ ಪ್ರೋಗ್ರಾಮ್ ಆಗಿದೆ, ಇಷ್ಟು ಮಂದಿ ಸೇರಿದ್ದೀವಿ, ಇದನ್ನು ಸೇರಲಿಕ್ಕೆ ಯಾಕೆ ಸೇರಿದ್ದಾರೆ ಇವರು, ಅವೆಲ್ಲ ಕ್ವಶನ್ ಆಗಿದ್ದಾವೆ ಅವನಿಗೆ. ಆ ಕಾರಣಕ್ಕೆ ನಾವೇನು ಮಾಡಬೇಕಾಗಿಲ್ಲ, ಅವ್ರಿಗೆ ಹಣ ಕೊಡಬೇಕಾಗಿಲ್ಲ, ಏನಿಲ್ಲ, ಜೊತೆ ಹಿಂದ್ಗಡೆ ಬಂದು ನಿಂತು ಒಂದೇ ಸಪೋರ್ಟ್ ಕೊಡಬೇಕಷ್ಟೇ. ಅದು ಅವ್ರಿಗೆ ಬೇಜಾರಾಗಿದೆ. ಇನ್ನೂ 10 ಕಾರ್ಯಕ್ರಮ ಮಾಡೋ ಅಷ್ಟು ಶಕ್ತಿ ಇದೆ ಅವರಲ್ಲಿ. ಯಾಕಂದರೆ ಎಷ್ಟು ಹಣ ಅವರಿಂದ ಕೈಲೇ ಖರ್ಚಾಗಿರ್ತದೆ. ಇಲ್ಲೆಲ್ಲ ಖರ್ಚಿದ್ದಾರೆ ಅಂತಂದರೆ ಕೈಲೇ ನಾವೇನು ಮಾಡಬೇಕು ಅಂತ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಅಷ್ಟೇ. ಹಿಂದ್ಗಡೆ ನಿಂತ್ಕೊಂಡಿದ್ರೆ ಅವ್ರು ಇನ್ನೂ ಇಂಥ 10 ಕಾರ್ಯಕ್ರಮವನ್ನು ಮಾಡ್ತಾರೆ. ನೀವು ಅದಕ್ಕೇನು ಅಂದರೆ ಚಪ್ಪಾಳೆ ಮೂಲಕ ಅವರಿಗೆ ಧೈರ್ಯವನ್ನು ತುಂಬ್ರಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಅವನ ಆತ್ಮದಿಂದ ಬಂದಂಥ ಮಾತುಗಳನ್ನು ಹೇಳಲಿಕ್ಕೆ ಕಣ್ಣಿನ ನೀರಿನಲ್ಲಿ ಹೇಳ್ತಾ ಇದ್ದಾನೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವನ ಅನುಭವಿಸಿದ 8 ದಿನದಲ್ಲಿ ಅವನು ಪ್ರತಿದಿನ ರಾತ್ರಿ ಬೆಳಗ್ಗೆ ದಿನನಿತ್ಯದಲ್ಲಿ ಮುಗಿಯುವವರೆಗೂ ಅನುಭವಿಸಿದ ಕಷ್ಟವನ್ನು ತಾನು ಹೇಳ್ಕೊಳ್ಳಿಕ್ಕೆ ಆಗದೇ ಇರೋದ್ರಿಂದ ತನ್ನ ಮನದ ಆಳವನ್ನು ಕಣ್ಣೀರಿನಲ್ಲಿ ಹೇಳಿದ್ದಾನೆ. ಬಹುಶಃ ಈ ಭಾಷೆ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಅರ್ಥ ಆಗುತ್ತೆ ಅಲ್ವೋ?
ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಸೇರಿ ಈ ಹುಡುಗನಿಗೆ ಏನು ಬೇಕಾದರೂ ತನ್ನ ಜೀವ ಕೊಟ್ಟಿದ್ದಾನೆ. ನನ್ನ ಏನೇ ಹೇಳಿದಂಥ ಕಾರ್ಯಕ್ರಮಗಳಲ್ಲಿ ತಾನೇ ಹೋಗಿ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಪೂಜ್ಯರಿದ್ದಾರೆ. ಈ ಪೂಜ್ಯರ ವ್ಯವಸ್ಥೆ ಒಳಗೆ, ಈ ಹಿಂದೂ ಕಾರ್ಯಕ್ರಮದ ವ್ಯವಸ್ಥೆ ಒಳಗೆ ಮಾಡಿರೋದಂಥ ಅದ್ಭುತವಾದ ಕೆಲಸಗಳು ಮಾಡಿದ್ದಾನೆ ಆ ಹುಡುಗ. ಜೀವನದಲ್ಲಿ ತನಗೇನೇ ಕಷ್ಟಗಳು ಬಂದರೂ ತಾನು ಎದುರಿಸ್ತಾ ತನ್ನ ವೃತ್ತಿಯನ್ನು ತಾನು ಮಾಡ್ಕೊತ ಇಲ್ಲಿವರೆಗೂ ಈ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅವನಿಗೆ ನಾವೆಲ್ಲರೂ ಹರಿಹರ ಜನತೆ ಪರವಾಗಿ ನಾನು ಮತ್ತೊಮ್ಮೆ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ನೀನು ಇಂಥ ನನ್ನ ಜೀವ ಇರುವವರೆಗೂ, ನನ್ನ ಉಸಿರು ಇರುವವರೆಗೂ ನಿನ್ನ ಜೊತೇಲಿ ನಾನಿರ್ತೀನಿ, ಧೈರ್ಯವಾಗಿರು. ಏನೇ ತೊಂದರೆಗಳು ಬಂದರೂ ಈಗ ತಾನೇ ನಮ್ಮ ಹನಗವಾಡಿ ವೀರೇಶಿ ಹೇಳೋದ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ಎಲ್ಲದರಲ್ಲೂ ಎಲ್ಲ ರೀತಿಯಲ್ಲೂ ಇರ್ತೀನಿ ಅಂತ ಹೇಳೋಗಿದ್ದಾನೆ. ಹೀಗೆ ನಿನಗೆ 1.25 ಲಕ್ಷ ಜನ ನಮ್ಮಲ್ಲಿ ಹರಿಹರದಲ್ಲಿ ಇದ್ದಾರೆ ಅನ್ನೋದಾದರೆ ನಿನಗೆ 1 ಲಕ್ಷ ಜನ ನಿನ್ನ ಜೊತೆಯಲ್ಲಿದ್ದಾರೆ. ಇದು ಧೈರ್ಯವಾಗಿ ನೀನು ಮಾಡ್ಕೊಳ್ಳಿಕ್ಕಾಗುತ್ತೆ. ನನಗೆ ಮಾತಾಡ್ಲಿಕ್ಕೆ ಮತ್ತೊಂದು ನಿಮ್ಮೆಲ್ಲರ ಪರ್ಮಿಷನ್ ಇಲ್ಲದಲ್ಲೇ ಮಾತಾಡಿದ್ದೀನಿ, ಕ್ಷಮೆ ಬೇಡ್ತಾ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಇಲ್ಲ, ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರೋ ಕಾರಣ ನಾನೊಬ್ಬನೇ ಅಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಮೊದಲ ದಿನದಿಂದನೂ ನನ್ನ ಜೊತೆಗಿರುವುದು ವಿಶ್ವನಾಥ್ ಸರ್. ಅವ್ನು ಮರಿಬಾರ್ದು ನಾನು ಯಾವುದೇ ಕಾರಣಕ್ಕೂ. ಪ್ರತಿಯೊಂದು ಕಾರ್ಯದಲ್ಲೂ ವಿಶ್ವನಾಥ್, ಕರ್ಬಸಪ್ಪ ಸರ್, ಆಮೇಲೆ ನಮ್ಮ ಲೋಕೇಶು, ನಮ್ಮ ದಿನೇಶ್ ಅಣ್ಣ ಬಿಡ್ರಿ ಮೊನ್ನೆ ಫೋನ್ ಮಾಡಿದೆ, ಅಣ್ಣ ನನಗೆ ಇದು ಗಿರಿಯಮ್ಮ ಕಾಲೇಜಿಗೆ ನಿಂಗೆ ಫೋನ್ ಮಾಡಿದೆ, ಭಾಳ ಹಿಂಸೆ ಮಾಡ್ತಾ ಇದ್ದಾರೆ ಅಣ್ಣ, ಎಲ್ಲದೆಯಪ್ಪ, 5 ನಿಮಿಷದಲ್ಲಿ ಅಲ್ಲಿ ಬರ್ತಾನೆ ಅಂದರು. ನನಗೆ ಎಲ್ಲರ ಸಹಕಾರ ಇರೋದಕ್ಕೆ ನಾನಿವತ್ತು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದೆ. ನಿನ್ನೆ ರಾತ್ರಿ 9:45 ಪೊಲೀಸ್ ಸ್ಟೇಷನಿಂದ ಫೋನು, ಅಲ್ಲಿ ನಿನ್ನೆ ನೀವು ಏನೋ ಎಂತಿಂಥ ಕೆಟ್ಟ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ, ನಾವು ಲಾಠಿ ಮಾಡೋದು ಕೆಟ್ಟ ಚಟುವಟಿಕೆನಾ? ನಮ್ಮ ಪ್ರೊಟೆಕ್ಷನಿಗೋಸ್ಕರ ನಾವು ಮಾಡೋದು ಕೆಟ್ಟ ಚಟುವಟಿಕೆನಾ? ನಾವು ಹಿಂದೂ ರಾಷ್ಟ್ರದಲ್ಲಿ ಇದ್ದಾವ, ನಾವು ಎಲ್ಲಿದ್ದೇವೆ? ನಮಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂದರೆ ತುಂಬ ಹಿಂಸೆ ಆಗುತ್ತೆ ನನಗೆ. ಯಾಕಂದರೆ ನಾವು ನಮ್ಮ ದೇಶದಲ್ಲಿದ್ದಾವೋ ಇಲ್ಲಿ ಪಾಕಿಸ್ತಾನದಲ್ಲಿದ್ದಾವೋ ನನಗೆ ಅರ್ಥನೇ ಆಗ್ತಿಲ್ಲ. ನನಗೆ ಏನನ್ನೋದೇ ಅರ್ಥ ಆಗ್ತಿಲ್ಲ. ಅಷ್ಟು ಹಿಂಸೆ ಮಾಡೋರು. ಇವತ್ತು ಬೆಳಿಗ್ಗೆ ಈಗಲೂ ಸಹ ಈಗ 3 ಸಲ ಆಯಿತು ಪ್ರೋಗ್ರಾಮ್ ಮುಗೀತಾ ಅಂತ ಪೊಲೀಸರು ಫೋನ್ ಮಾಡ್ತಾಯಿದ್ರು. ನನ್ನ ಫ್ರೆಂಡ್ ಶಾಂತು ಇಸ್ಕೊಂಡು ಮಾತಾಡ್ದೆ. ನಾವು ಅವರೆಲ್ಲ ನಮ್ಮ ಶಾಂತು, ನಾವು ಇವರು ಲೋಕೇಶ್ ಆಗಲಿ, ಇವರ ವಿಶ್ವಣ್ಣರಾಗಲಿ, ಕರ್ಬಸಪ್ಪರಾಗಲಿ, ದಿನೇಶ್ ಅಣ್ಣರು, ರೂಪಾ ಮೇಡವ್ರು, ಅವ್ರು ರಾಣೆಬೆನ್ನೂರಿಂದ ಯಾಕೆ ಬಂದರು? ನನಗೆ ಅವರು ನಮ್ಮ ಕೋಮಲ್ ಸರ್, ಕಾಂಬ್ಲೇಸ್ ಒಂದೇ ಮಾತು, ನೀನು ರಾಣೆಬೆನ್ನೂರಿಗೆ ಬಾ, ಒಂದು ಒಳ್ಳೆಯ ಕಾರ್ಯಕ್ರಮ ನೋಡು ಅಂದರು. ನಮ್ಮ ಮನೆಯವರು ನಾವೆಲ್ಲ 7 ದಿನ ಹೋಗಿ ಕಲ್ತ್ವಿ. ನನಗೆ ಅದು ಮಾಡಲೇಬೇಕಂತ ಎಷ್ಟೇ ಇದಾದರೂ ಮಾಡಲೇಬೇಕಂತ ಮನಸ್ಸಿಗೆ ಫುಲ್ ಬಂದುಬಿಡ್ತು. ಆದರೆ ಮಾಡ್ತೀನಿ, ಅದು ಎಷ್ಟೇ ಕಷ್ಟ ಆಗಲಿ ಮಾಡಿದೆ. ನನಗೆ ಇನ್ನೊಂದು ಏನಪ್ಪ ಬೇಜಾರಂದ್ರೆ, ಹರಿಹರದಲ್ಲಿ ನಾನು ಮಿನಿಮಮ್ಮು ಇಷ್ಟು ಕಮ್ಮಿ ಇರೋ ಈ ಸಂಖ್ಯೆಯಲ್ಲಿರುವಂಥ ಪ್ರೋಗ್ರಾಮ್ ಎಂದೂ ಮಾಡಿಲ್ಲ. ನಾನು ಮಿನಿಮಮ್ ಅಂದರೆ 200-300 ಜನ ನನ್ನ ಕಾರ್ಯಕ್ರಮದಲ್ಲಿ ಇರ್ತಾರೆ. ನನಗೆ ಇದು ಒಂದು ತುಂಬಲಾರದ ನಷ್ಟ ಅಂದರೆ ತಪ್ಪಲ್ಲ. ಯಾಕಂದರೆ ನಾನು ಒಂದು ಹಾಸ್ಟೆಲ್ಗಳು ಬಿಟ್ಟಿಲ್ಲ, ಒಂದು ಕಂಪ್ಯೂಟರ್ ಸೆಂಟರ್ ಬಿಟ್ಟಿಲ್ಲ, ಒಂದು ಮಹಿಳಾ ಮಂಡಳಿಗೂ ಬಿಟ್ಟಿಲ್ಲ. ಅಷ್ಟು ಜನಕ್ಕೆ ಹೋಗೋದು ನೀವು ನಮಗೋಸ್ಕರ ಅಲ್ಲ, ನಿಮಗೆ ಯಾವುದೇ ರೀತಿ ಫೀಸ್ ಇರಲ್ಲ, ದಯವಿಟ್ಟು ಬನ್ನಿ, ಇಂಥ ಕಾರ್ಯಕ್ರಮ ಭಾಗವಹಿಸಿ. ಅಂಗಲಾಚ್ ಬೇಡಿದ್ರು, ಅದರಲ್ಲಿ ಎಷ್ಟೋ ಜನ ನಮಗೆ ಸಹಕಾರ ಆದರೂ ಇವರೆಲ್ಲ ಸಹಕಾರ ಮಾಡಿದ್ದಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಇಲ್ಲೂ ಮುಂದುವರೋಕ್ಕೆ ಕಾರಣ ಇದೆ. ಇದು 1-2 ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ರಾಮಕೃಷ್ಣಾಶ್ರಮದ ಪೂಜನೀಯ ಆತ್ಮಾನಂದ ಸ್ವಾಮೀಜಿಗಳ ಚರಣಗಳಲ್ಲಿ ವಂದಿಸಿ, ಹಾಗೆ ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಎಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸಿ, ಹಾಗೆ ಕಳೆದ 1 ವಾರಗಳಿಂದ ಈ ಒಂದು ಹರ್ ಘರ್ ಯೋಧ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದಂತಹ ಎಲ್ಲ ಯುವಕ ಯುವತಿಯರೇ, ಮಕ್ಕಳೇ, ನಿಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ, ಈಗಾಗಲೇ ನಮ್ಮ ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮ ಉದ್ದೇಶಿಸಿ ಭಾಳಷ್ಟು ಮಾತಾಡಿದ್ದಾರೆ. ಆದರೆ ಇವತ್ತಿನ ಏನು ಈ ಕಾರ್ಯಕ್ರಮದಲ್ಲಿ ನಿರಂಜನ್ ಅವರು ಹೇಳಿದರು, ಯಾವ ರೀತಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ. ಅಂದರೆ ಆ ಎಲ್ಲ ತೊಂದರೆಯನ್ನು ಮೆಟ್ಟಿ ನಿಂತು ಇವತ್ತು ನಮ್ಮ ಎಲ್ಲ ಹಿಂದೂ ಯುವಕ ಯುವತಿಯರಿಗೆ ಈ ಒಂದು ಸ್ವಸಂರಕ್ಷಣೆ ಪ್ರತಿಯೊಬ್ಬರು ಕಲಿಬೇಕು, ನಾವು ನಮ್ಮ ಆತ್ಮರಕ್ಷಣೆನ ನಾವೆಲ್ಲರೂ ಮಾಡಿಕೊಳ್ಬೇಕು ಎಂಬ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ನಿರಂಜನ್ ಅವರು ತುಂಬ
ದೊಡ್ಡ ಪ್ರಮಾಣದ ಪ್ರಯತ್ನವನ್ನು ಮಾಡಿದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ಅವರ ಇಡೀ ಸಂಘಟನೆ ಇದಕ್ಕೋಸ್ಕರ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಆಭಾರವನ್ನು ಮತ್ತು ಒಂದು ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡ್ತೇನೆ. ಈಗಾಗಲೇ ಭಾಳಷ್ಟು ವಿಷಯವನ್ನು ನಮ್ಮ ಮುಖ್ಯ ಅತಿಥಿಗಳು ಮಾತಾಡಿದ್ದಾರೆ. ಆದರೂ ಸಹ ಈ ಕಾರ್ಯಕ್ರಮದ ಆಯೋಜಕರಾಗಿ ಒಂದೆರಡು ಮಾತನ್ನು ತಮ್ಮ ಮುಂದಿಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಈ ಒಂದು ಹರ್ ಘರ್ ಯೋಧ ಈ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ, ಇದರ ಉದ್ದೇಶ ಏನಿದೆ? ಇವತ್ತು ನೋಡಿ, ಹಿಂದೆ ನಮ್ಮ ಪೂರ್ವಕಾಲದಲ್ಲಿ ನಮ್ಮ ಎಲ್ಲ ರಾಜ ಮಹಾರಾಜರು ಕೇವಲ ತಮ್ಮ ಆತ್ಮರಕ್ಷಣೆ ಮಾತ್ರ ಅಲ್ಲ, ತಮ್ಮ ಕುಟುಂಬ, ಸಮಾಜ, ಧರ್ಮ ಮತ್ತು ರಾಷ್ಟ್ರದ ರಕ್ಷಣೆಗಾಗಿ ಅನೇಕ ರೀತಿಯ ಯುದ್ಧ ಕೌಶಲ್ಯಗಳನ್ನು ಕಲಿತಾ ಇದ್ದರು. ಆದರೆ ದುರ್ದೈವ ಅಂತ ಹೇಳಿದರೆ, ಏನು ಲಾರ್ಡ್ ಮೆಕಾಲೆ ಭಾರತಕ್ಕೆ ಬರ್ತಾನೆ, ಭಾರತಕ್ಕೆ ಬಂದ ನಂತರ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅಥವಾ ನಮ್ಮ ಈ ಒಂದು ಪರಂಪರೆಯನ್ನು ನಾಶ ಮಾಡಲಿಕ್ಕೆ ಇವತ್ತಿನ ಈ ಕಾನ್ವೆಂಟ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಯಾವಾಗ ಈ ಕಾನ್ವೆಂಟ್ ಶಿಕ್ಷಣ ಪದ್ಧತಿ ಜಾರಿಗೆ ಬರ್ತದೆ, ಅವತ್ತಿನಿಂದ ಇವತ್ತು ಹಿಂದೂ ಮಕ್ಕಳಿಗೆ ನಮ್ಮ ರಾಷ್ಟ್ರ ಪುರುಷರ ಬಗ್ಗೆ, ನಮ್ಮ ರಾಜರ ಬಗ್ಗೆ ಯಾವುದೇ ಇವತ್ತು ಇತಿಹಾಸ ಸಿಗದೇ ಇರುತ್ತಿಲ್ಲ, ಒಂದು ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರವನ್ನು ಇವತ್ತು ಭಾರತದಲ್ಲಿ ಮಾಡಲಾಗ್ತಾಯಿದೆ. ಈಗಾಗಲೇ ವೀರೇಶ್ ಸರ್ ಹೇಳಿದರು, ಇವತ್ತು ನಾವು ಎಲ್ಲ ಫ್ಲೆಕ್ಸ್ಗಳನ್ನು ಹಾಕಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಿದೆ? ಇವತ್ತು ನೋಡಿ, ಯಾವುದಾದ್ರೂ ಶಾಲಾ ಪಠ್ಯಪುಸ್ತಕಗಳಲ್ಲಿ ನಮ್ಮ ಈ ರಾಷ್ಟ್ರ ಪುರುಷರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಕೇವಲ ಒಂದೆರಡು ರಾಷ್ಟ್ರ ಪುರುಷರ ಮಾಹಿತಿ ಇರ್ಬೋದು. ಆದರೆ ಇವತ್ತು ಈ ಭಾರತ ಸ್ವತಂತ್ರ ಆಗಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು ಅಂತೇಳಿ ಎಷ್ಟು ಜನ, ಲಕ್ಷಾಂತರ ಜನ ಕ್ರಾಂತಿಕಾರಿಗಳು, ರಾಷ್ಟ್ರ ಪುರುಷರು ತಮ್ಮ ಸರ್ವಸ್ವವನ್ನು, ಪ್ರಾಣವನ್ನು ಸಹ ಸಮರ್ಪಣೆ ಮಾಡಿ ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂದರೆ ಇಂತಹ ರಾಷ್ಟ್ರ ಪುರುಷರು ಸಾಗಿದಂತಹ ದಾರಿಯಲ್ಲಿ ಇವತ್ತು ನಾವು ಸಾಗಬೇಕಾಗಿದೆ ಬಂಧುಗಳೇ. ಈಗಾಗಲೇ ಹೇಳಿದರು, ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಎಷ್ಟೆಲ್ಲ ತೊಂದರೆಯನ್ನು ಕೊಟ್ಟಿದ್ದಾರೆ. ನಾವು ಎಲ್ಲೂ ಸಹ ಇದಕ್ಕೆ ಹಿಂದೇಟು ಹಾಕಲಿಕ್ಕೆ ನಾವು ಹಿಂದೆ ಬರಬಾರ್ದು ಬಂಧುಗಳೇ. ನನಗೂ ಸಹ ಭಾಳಷ್ಟು ಸಲ ಫೋನ್ ಮಾಡಿದ್ದಾರೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ನಾವು ನಮ್ಮ ಶಿವಮೊಗ್ಗ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಾಗ ನಮಗೆ ಪೊಲೀಸ್ ಇಲಾಖೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಫೋನ್ಗಳು ಬರ್ತದೆ. ನಾವು ಇಷ್ಟೇ ಹೇಳ್ತೇವೆ, ನೋಡಿ, ಈ ಕಾರ್ಯಕ್ರಮ ಭಾರತೀಯ ಸಂವಿಧಾನದ ಚೌಕಟ್ಟೇನಿದೆ, ನಮ್ಮ ಕಾನೂನು ಏನು ಹೇಳ್ತದೆ, ಅದರ ಆಧಾರದಲ್ಲೇ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಯಾರಿಂದನೂ ಅಬ್ಜೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಸಂವಿಧಾನ ಹೇಳ್ತದೆ, ಸಂವಿಧಾನದ 21ನೇ ಪರಿಚ್ಛೇದ ಆರ್ಟಿಕಲ್ನ ಪ್ರಕಾರ ಇವತ್ತು ಭಾರತದ ಪ್ರತಿಯೊಬ್ಬ ನಾಗರಿಕ ತನ್ನ ಆತ್ಮರಕ್ಷಣೆಗೋಸ್ಕರ, ತನ್ನ ಕುಟುಂಬದ ರಕ್ಷಣೆಗೋಸ್ಕರ ಎಲ್ಲ ಕೌಶಲ್ಯವನ್ನು ಕಲೀಲಿಕ್ಕೆ ಇವತ್ತು ನಮ್ಮ ಸಂವಿಧಾನ ನಮಗೆ ಅಧಿಕಾರವನ್ನು ಕೊಟ್ಟಿದೆ ಬಂಧುಗಳೇ. ನಾವು ಯಾರಿಗೂ ಸಹ ಇದರ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಸಂವಿಧಾನ ನಮಗೆ ಇದೆಲ್ಲವನ್ನು ಅವಕಾಶ ಕೊಟ್ಟಿದೆ. ಆದರೆ ಅದನ್ನು ನಾವು ನಿರ್ಭಯದಿಂದ ನಾವು ಹೇಳಲಿಕ್ಕೆ ಇವತ್ತು ಹಿಂದೆ ಬೀಳ್ತಾ ಇದ್ದೇವೆ. ಯಾಕೆ? ಇವತ್ತು ನಮ್ಮಲ್ಲಿ ನಮ್ಮ ಹಿಂದುತ್ವದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಾವು ಅಭಿಮಾನದಿಂದ ಹೇಳಲಿಕ್ಕೆ ಇವತ್ತು ನಾವು ಸಂಕೋಚ ಪಡ್ತೇವೆ. ಯಾರಾದರೂ ಹೆದರಿಸಿದ ತಕ್ಷಣ ನಾವು ಮೂಲೆಯಲ್ಲಿ ಬಂದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಹರ್ ಘರ್ ಯೋಧ ಅಂದರೆ ಪ್ರತಿಯೊಬ್ಬನ ಮನೆಯಲ್ಲಿ ಇವತ್ತು ಯೋಧರು ತಯಾರಾಗಬೇಕು. ಹಿಂದೆ ಇತ್ತು, ಇವತ್ತು ನಮ್ಮ ಎಲ್ಲ ರಾಜರು, ಯಾರು ನಮ್ಮನ್ನು ಆಳಿದಂತಹ ಎಲ್ಲ ರಾಜ ಮಹಾರಾಜರ ಕಾಲದಲ್ಲಿ ಅಲ್ಲಿದ್ದಂತಹ ಎಲ್ಲ ಪ್ರಜೆಗಳು ತಮ್ಮ ಮಕ್ಕಳನ್ನು ಮುಂದಿನ ಯೋಧರನ್ನಾಗಿ ತಯಾರು ಮಾಡ್ತಾಯಿದ್ರು. ತನ್ನ ಜೀವಿತಾವಧಿ ಮುಗಿದ ನಂತರ ನನ್ನ ಮಕ್ಕಳು ಈ ದೇಶಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಏನಾದರೂ ಮಾಡಬೇಕು ಅಂಥೇಳಿ. ಆದರೆ ಇವತ್ತು ಈ ಕಾನ್ವೆಂಟ್ ಶಿಕ್ಷಣ ಪದ್ಧತಿಯಿಂದ ನಾವು ಹೇಡಿಗಳಾಗಿ ಬದುಕ್ತಾ ಇದ್ದೇವೆ ಬಂಧುಗಳೇ. ಇದೇ ಇವತ್ತು ನಮ್ಮೆಲ್ಲರ ಈ ಒಂದು ದುಸ್ಥಿತಿಗೆ ಕಾರಣ ಇದೆ. ಹಾಗಾಗಿ ಈ ಒಂದು ಹರ್ ಘರ್ ಯೋಧ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಯೋಧರು ತಯಾರಾಗಬೇಕು. ಆ ಯೋಧರು, ಅದರಲ್ಲೂ ವಿಶೇಷವಾಗಿ ಯುವತಿಯರು, ಇವತ್ತು ಈ ದೇಶದ ಭವಿಷ್ಯ ನಮ್ಮ ಯುವತಿಯರ ಕೈಯಲ್ಲಿದೆ. ಇವತ್ತು ನೀವೆಲ್ಲರೂ ಮುನ್ನುಗ್ಗಿ ಇವತ್ತು ಏನು ಆಗ್ತಾಯಿದೆ ಎಲ್ಲ ಸ್ಥಿತಿಯನ್ನು ಇವತ್ತು ದೂರ ಮಾಡಬೇಕಾದ್ರೆ ಕೇವಲ ನಿಮ್ಮ ಅಂದರೆ ನೀವೆಲ್ಲರೂ ಮುಂದೆ ಬಂದರೆ ಇದರಿಂದ ಮಾತ್ರ ಸಾಧ್ಯ ಇದೆ ಬಂಧುಗಳು. ಇಲ್ಲಾಂದರೆ ನಾವು ಕೇವಲ ಹೇಡಿಗಳನ್ನು ರೀತಿಯಲ್ಲಿ ಎಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ ಇದೆ?
ಇವತ್ತು ಇಡೀ ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿ, ಭಾರತದ ರಾಜರು ಏನು ಅವರು ಹಾಕಿಕೊಟ್ಟಂತಹ ವ್ಯವಸ್ಥೆನ ಇವತ್ತು ಪಾಲನೆ ಮಾಡ್ತಾ ಇದ್ದಾರೆ. ಇವತ್ತು ಇಸ್ರೇಲನ್ನು ಹೇಳ್ತೇವೆ, ಇಸ್ರೇಲಲ್ಲಿ 18 ವರ್ಷ ದಾಟಿದ ನಂತರ ಆ ದೇಶದ ಪ್ರತಿಯೊಬ್ಬ ಪ್ರಜೆ 5 ವರ್ಷ, ಕನಿಷ್ಠ 5 ವರ್ಷ ದೇಶಕ್ಕೆ ಸೇವೆ ಸಲ್ಲಿಸಲಿಕ್ಕೋಸ್ಕರ ಮಿಲಿಟ್ರಿಯಲ್ಲಿ ಸೈನ್ಯಕ್ಕೆ ಸೇರಬೇಕಾಗ್ತದೆ. ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಮಗ ಇರ್ಬೋದು, ಒಬ್ಬ ಸಾಮಾನ್ಯ ನಾಗರಿಕನ ಮಗ, ಅವರೆಲ್ಲರೂ 5 ವರ್ಷಗಳ ಕಡ್ಡಾಯವಾಗಿ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಇವತ್ತು ಅದು ಯಾವ ರಾಜ್ಯ ಅಥವಾ ಯಾವ ರಾಜರ ಆದರ್ಶವನ್ನು ಪಡೆದಿದೆ? ನಮ್ಮ ಭಾರತದ ಹಿಂದೂ ರಾಜರ ಆದರ್ಶವನ್ನು ಇವತ್ತು ಪಡೆದು ಇವತ್ತು ಅವರ ದೇಶದಲ್ಲಿ ಈ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ಆ ದೇಶದ ಎಲ್ಲ ಸೈನಿಕರು ಇವತ್ತು, ದೇಶದ ನಾಗರಿಕರು ಇವತ್ತು ಸೈನಿಕರಿದ್ದಾರೆ. ಯಾಕೆ ಇವತ್ತು ಇಸ್ರೇಲನ್ನು ನಾವು ಇಡೀ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮಿಲಿಟ್ರಿ ಅಂತ ಹೇಳ್ತೇವೆ? ಇವತ್ತು ಅದರ ಸುತ್ತ ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳು ಆ ರಾಷ್ಟ್ರವನ್ನು ಮುಗಿಸಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿದರೂ ಸಹ ಆ ರಾಷ್ಟ್ರವನ್ನು ಇವತ್ತು ಸಹ ನಾಶ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆ? ಆ ದೇಶದ ಆ ನಾಗರಿಕರಲ್ಲಿ ತನ್ನ ರಾಷ್ಟ್ರದ ಬಗ್ಗೆ ಆ ಅಭಿಮಾನ, ತನ್ನ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ ಅಭಿಮಾನ ಜಾಗೃತಿ ಇರೋದ್ರಿಂದ ಅವರನ್ನು ನಾಶ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ನಾವು ಸಹ ಅದೇ ಆದರ್ಶವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣೆಗೋಸ್ಕರ ಇವತ್ತು ಪ್ರಯತ್ನ ಮಾಡಬೇಕಾಗಿದೆ. ಇವತ್ತು ಏನು ಕೌಶಲ್ಯವನ್ನು ನೀವು ಕಲ್ತಿದ್ದೀರಿ, ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಆತ್ಮರಕ್ಷಣೆ, ನಿಮ್ಮ ಕುಟುಂಬದ ಆತ್ಮರಕ್ಷಣೆಗೋಸ್ಕರ ಇವತ್ತು ಉಪಯೋಗ ಮಾಡಬೇಕಾಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ. ಈಗ ನಿರಂಜನ್ ಅವರು ಹೇಳಿದರು ಸಂಖ್ಯೆ ಕಡಿಮೆ ಇದೆ ಅಂತೇಳಿ. ಸಂಖ್ಯೆ ಕಡಿಮೆ ಇದೆ ಅಂತ ನಾವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಧರ್ಮದ ಪರವಾಗಿ ಯಾವಾಗಲೂ ಸಂಖ್ಯೆ ಕಡಿಮೆನೇ ಇರ್ತದೆ. ನೀವು ಯಾವುದೇ ಯುಗದಲ್ಲಿ ತಗೊಳ್ಳಿ, ಪ್ರಭು ಶ್ರೀರಾಮಚಂದ್ರ ಲಂಕೆಗೆ ಸೇತುವೆಯನ್ನು ಕಟ್ಟಿ ರಾವಣನನ್ನು ಸಂಹಾರ ಮಾಡಬೇಕಾದ್ರೆ ಕೆಲವೇ ಕೆಲವು ವಾನರರನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡು ಆದರ್ಶ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದರು. ಹಾಗೆಯೇ ಏನು ದ್ವಾಪರ ಯುಗದಲ್ಲಿ ಏನು ದುಷ್ಟ ಕೌರವರ ವಿರುದ್ಧ ಕೇವಲ 5 ಜನ ಪಾಂಡವರು ಮತ್ತು 7 ಅಕ್ಷೋಹಿಣಿ ಸೈನ್ಯವನ್ನು ಇಟ್ಕೊಂಡು ಜಗದ್ಗುರು ಭಗವಾನ್ ಶ್ರೀಕೃಷ್ಣ ಕೌರವರನ್ನು ನಾಶ ಮಾಡಿ ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅವರ ಹತ್ರ ಎಷ್ಟು ಸಂಖ್ಯಾಬಲ ಇತ್ತು? ಕೇವಲ 300 ಮಾವಳರನ್ನು ಇಟ್ಕೊಂಡು ಅವರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಸಮರ್ಥ ರಾಮದಾಸ್ ಸ್ವಾಮೀಜಿಗಳ ಮಾರ್ಗದರ್ಶನವನ್ನು ಪಡೆದು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ನಮಗಿಲ್ಲಿ ಸಂಖ್ಯಾಬಲದ ಅವಶ್ಯಕತೆ ಇಲ್ಲ. ನಮಗೆ ನಿಜವಾಗಲೂ ಧರ್ಮದ ಅಭಿಮಾನ ಇರುವಂತಹ, ಧರ್ಮಕ್ಕೋಸ್ಕರ ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡುವಂತಹ ಸೈನಿಕರ ಅವಶ್ಯಕತೆ ಇದೆ ಬಂಧುಗಳೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಪ್ರಯತ್ನ ಇದೆ, ಇನ್ನೂ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಇವತ್ತು ನೀವೆಲ್ಲರೂ ಆಗಲೇ ಆಶ್ವಾಸನೆ ಕೊಟ್ಟರೆ, ಬಾಬಣ್ಣವ್ರು ಹೇಳಿದರು, ನಾವು ಪ್ರತಿಯೊಬ್ಬರು 10 ಜನಕ್ಕೆ ನಾವು ಇವತ್ತು ಈ ಕೌಶಲ್ಯವನ್ನು ಕಲಿಸ್ತೇವೆ ಅಂಥೇಳಿ. ನೀವೆಲ್ಲರೂ ಪ್ರಯತ್ನ ಮಾಡಿದರೆ ಇಡೀ ಹರಿಹರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಒಬ್ಬ ಸೈನಿಕ ತಯಾರಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಬಂಧುಗಳು. ವ್ಯಾಪಕ ಪ್ರಮಾಣದಲ್ಲಿ ನಾವು ಮಾಡಬೇಕು. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಯುವಕ ಯುವತಿ ಇದನ್ನು ಕಲಿಬೇಕು. ನೋಡಿ, ಈ ದೇಶದ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ನಾವು ಹೇಳ್ತೇವೆ ನಮಗೆ ರಕ್ಷಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತದೆ ಅಥವಾ ಮಿಲಿಟ್ರಿಯವರು ಮಾಡ್ತಾರೆ. ಇವತ್ತಿನ ನಮ್ಮ ದುಸ್ಥಿತಿ ಹೇಗಿದೆ ಅಂತ ಹೇಳಿದರೆ 10,000 ಜನಕ್ಕೆ ಒಬ್ಬರು ಪೊಲೀಸರಿದ್ದಾರೆ. 10,000 ಜನಕ್ಕೆ. ಇವತ್ತು ನಾವೇನಾದರೂ ನಮಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ಫೋನ್ ಮಾಡಿದರೆ ಬರೋದಕ್ಕೆ ಎಷ್ಟು ಸಮಯ ಆಗ್ತದೆ? ಇವತ್ತು 10,000 ಜನ ರಕ್ಷಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ? ಅಥವಾ ನಮ್ಮ ಮಿಲಿಟ್ರಿ ಏನಾದರೂ ಸಮಸ್ಯೆ ಆಗ್ತದೆ, ಸಮಸ್ಯೆ ಆದಾಗ ಬಂದರೆ ಮಾತ್ರ ನಮ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಅಥವಾ ಗಡಿಯ ದೃಷ್ಟಿಯಿಂದ ಅವರೆಲ್ಲರೂ ಇವತ್ತು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ನಮ್ಮ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ತಯಾರಾಗಬೇಕು. ನಾವು ಇವತ್ತು ಮುಂದೆ ನಿಂತು ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಹಿಂದೂ ಯುವತಿಯರ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಿ ಹೇಗೆ ಇವತ್ತು ಹಿಂದೂ ಯುವತಿಯರನ್ನು ಈ ಜಿಹಾದಿ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಇವತ್ತು ಹೇಗೆ ಅವರನ್ನು ಲವ್ ಜಿಹಾದಿಗೆ ಬಲಿಪಡಿಸುವ ಮೂಲಕ ಇವತ್ತು ಇಸ್ಲಾಮಿಗೆ ಮತಾಂತರ ಮಾಡಲಿಕ್ಕೆ ಇವತ್ತು ಹೇಗೆ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನೇಹಾ ಹಿರೇಮಠ್ ಹತ್ಯೆ ಆಗ್ತದೆ. ಎಷ್ಟು ಬರ್ಬರವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಚಾಕುವಿನಿಂದ ಆಕೆಯನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಯಾವುದೇ ಪ್ರತಿರೋಧ ಇಲ್ಲ. ಎಂತಹ ದುಸ್ಥಿತಿ ಅಲ್ವಾ? ಅದೇ ನಮ್ಮ ಒನಕೆ ಓಬವ್ವ ತನ್ನ ಗಂಡ ಏನು ಆ ಕೋಟೆಯನ್ನು ರಕ್ಷಣೆ ಮಾಡ್ತಾ ಇದ್ದಂಥ ಕಾರ್ಯದ ಸಂದರ್ಭದಲ್ಲಿ ಅವನು ಊಟಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಶತ್ರುಗಳು ಒಳನುಸುಳಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಒಂದು ಒನಕೆಯನ್ನು ತಗೊಂಡು ಬಂದು ಆ ಎಲ್ಲ ಶತ್ರುಗಳನ್ನು ನಾಶ ಮಾಡ್ತಾಳೆ. ಎಂತಹ ಅಪ್ರತಿಮವಾದಂತಹ ಒಂದು ಶೌರ್ಯ. ನಮಗೆ ನೋಡಿ, ಶೌರ್ಯ ಇದೆಲ್ಲ ಕಲಿಬೇಕು ಹಾಗೆ ಅಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಶೌರ್ಯ ನಮ್ಮ ರಕ್ತಗತವಾಗಿದೆ.
ಯಾಕಂದರೆ ಇದು ನಾವು ಯಾರು ಹೇಳ್ಕೊಡ್ಬೇಕಂತ ಇಲ್ಲ. ನಮಗೆ ನಮ್ಮ ಎಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಕೆಳದಿ ಚೆನ್ನಮ್ಮ, ರಾಣಿ ಅಬ್ಬಕ್ಕದೇವಿ, ಝಾನ್ಸಿ ರಾಣಿ ಲಕ್ಷ್ಮಿ, ಇವರೆಲ್ಲರೂ ನಮಗೆ ಏನು ಆದರ್ಶವನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಯಾವುದೇ ಸಂದರ್ಭದಲ್ಲಿಯೂ ಸಹ ನಮ್ಮ ಆತ್ಮರಕ್ಷಣೆಗೋಸ್ಕರ ಇವತ್ತು ನಾವು ತಯಾರಾಗಬೇಕು. ನಮ್ಮ ಒಳಗಡೆ ಅದು ಯಾವಾಗಲೂ ಆ ಶೌರ್ಯ ಜಾಗೃತಿ ಆಗಬೇಕು ಅಂತೇಳಿ. ಆದರೆ ಇವತ್ತು ದುಸ್ಥಿತಿ ಅಂತ ಹೇಳಿದರೆ ನಮಗೆ ಯಾವುದೇ ಶಿಕ್ಷಣದಲ್ಲಿ ಅಥವಾ ನಮ್ಮ ಮನೆಗಳಲ್ಲೂ ಸಹ ಇಂಥ ಯಾವುದೇ ಒಂದು ಕಲಿಸುವಂಥ ವ್ಯವಸ್ಥೆ ಇಲ್ಲ ಬಂಧುಗಳೇ. ಅದು ಇವತ್ತು ಈ ಎಲ್ಲ ಸ್ಥಿತಿಗೆ ಕಾರಣ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಯುವತಿಯರ ರಕ್ಷಣೆಗೋಸ್ಕರ ಇವತ್ತು ನಾವೆಲ್ಲರೂ ಪ್ರತಿಯೊಬ್ಬ ಯುವತಿ ಇವತ್ತು ತನ್ನ ಆತ್ಮರಕ್ಷಣೆಗೋಸ್ಕರ ಇದನ್ನು ಕಲಿಯುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಇದೇ ರೀತಿ ಒಂದು ಶಿಬಿರ ಆಯಿತು. ಒಬ್ಬ ಪ್ರಶಿಕ್ಷಣಾರ್ಥಿ ಕೊನೆಗೆ ತನ್ನ ಮನೋಗತವನ್ನು ಹೇಳುವಾಗ ಆಕೆ ಎಷ್ಟು ಹೆಮ್ಮೆಯಿಂದ ಹೇಳಿದ್ಲು ಅಂತ ಹೇಳಿದರೆ, ಅವರಿಗೆ ಅವರ ತಂದೆ ತಾಯಿಗೆ 2 ಹೆಣ್ಮಕ್ಳು. ಅವರ ತಂದೆಗೆ ಒಂದು ಆಸೆ ಇತ್ತು, ಅಂದರೆ ನನಗೊಬ್ಬ ಗಂಡು ಮಗ ಆಗಬೇಕು ಅಂಥೇಳಿ. ಅವರಿಗೆ ಗಂಡು ಮಕ್ಕಳಾಗಲಿಲ್ಲ. ಆ ಒಬ್ಬ ಹೆಣ್ಮಗಳನ್ನೇ ಅವ್ರು ಗಂಡು ಮಗು ಅನ್ನೋ ರೀತಿಯಲ್ಲಿ ಸಾಕಿದ್ರು. ಅವರಿಗೆ ಗಂಡು ಮಕ್ಕಳ ರೀತಿಯೇ ಅವರಿಗೆ ಟ್ರೀಟ್ ಮಾಡ್ತಾಯಿದ್ರು. ಆದರೆ ಆ ಹೆಣ್ಮಗಳಿಗೆ ಅನಿಸ್ತಾ ಇತ್ತು, ನಾನು ಹೆಣ್ಣುಮಗಳು, ನನ್ನ ಗಂಡು ಮಗು ಅಂದರೆ ಒಬ್ಬ ಗಂಡು ಮಗುವಿನ ಥರ ನನ್ನ ತಂದೆಗೆ ಹೇಗೆ ನಾನು ಆಧಾರ ಕೊಡಲಿಕ್ಕೆ ಸಾಧ್ಯ ಇದೆ, ಹೇಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇದೆ. ಅವಳಿಗೆ ಮನಸ್ಸಿಗೆ ದುಃಖ ಆಗ್ತಾಯಿತ್ತು. ಆದರೆ ಯಾವಾಗ 7 ದಿನ ಈ ಶಿಬಿರಕ್ಕೆ ಬರ್ತಾಳೆ, ಇದೆಲ್ಲವನ್ನು ಕಲಿತಾಳೆ, ಆವಾಗ ಅವಳಿಗೆ ಅನಿಸ್ತದೆ, ನಾನು ಗಂಡು ಮಗು ರೀತಿಯಲ್ಲಿ ನನ್ನ ಕುಟುಂಬವನ್ನು, ನನ್ನ ತಂದೆ ತಾಯಿಯನ್ನು ನಾನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ. ಅಂದರೆ ಈ ಒಂದು ಕೌಶಲ್ಯವನ್ನು ಕಲಿತ್ರೆ ನಮ್ಮ ಒಳಗಡೆ ಒಂದು ಆತ್ಮವಿಶ್ವಾಸ, ಒಂದು ದೃಢ ವಿಶ್ವಾಸ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ಆತ್ಮರಕ್ಷಣೆ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ನೋಡಿ, ಇದರಲ್ಲಿ ನಾವೇನು ಎಲ್ಲ ಪ್ರಕಾರವನ್ನು ಉಪಯೋಗ ಮಾಡಬೇಕಂತಿಲ್ಲ. ನೀವು ಈಗ ಸ್ತ್ರೀಯರನ್ನು ನಾವು ಹೇಳ್ತೇವೆ ದುರ್ಗಾದೇವಿಯ ಸ್ವರೂಪಿಣಿ ಅಂಥೇಳಿ. ನೀವು ಕೇವಲ ಕಣ್ಣನ್ನು ನೀವೀಗ ದಿಟ್ಟಿಸಿ ನೋಡಿದರೆ ಸಾಕು, ಶತ್ರು ಓಡೋಗುವ ಪರಿಸ್ಥಿತಿ ಇದೆ. ಅಂದರೆ ಆ ಸ್ತ್ರೀಯರಲ್ಲಿ ಅಂಥ ಶಕ್ತಿ ಇದೆ. ಯಾಕೆ ನಮ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಯರನ್ನು ದುರ್ಗಾದೇವಿಗೆ ಹೋಲಿಸ್ತಾರೆ? ದುರ್ಗಾದೇವಿಯ ತತ್ವ ಅವಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಆದರೆ ಇವತ್ತು ದುರ್ದೈವ ಅಂತ ಹೇಳಿದರೆ, ಇವತ್ತು ಧರ್ಮದ ಆಚರಣೆನೇ ಮಾಡದೇ ಇರೋದ್ರಿಂದ ಅಥವಾ ಶೌರ್ಯದ ಉಪಾಸನೆ ಮಾಡದೇ ಇರೋದ್ರಿಂದ ಇವತ್ತು ನಮಗೆ ಆ ದೇವಿಯ ಶಕ್ತಿ ಸಿಗ್ತಾ ಇಲ್ಲ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದಂಥ ಎಲ್ಲ ಆಚರಣೆಗಳನ್ನು, ಕುಂಕುಮ ಧಾರಣೆ ಮಾಡುವಂಥದ್ದು, ಕೈಗೆ ಬಳೆ ಹಾಕ್ಕೊಳ್ಳುವಂಥದ್ದು, ಅಥವಾ ನಮ್ಮ ಧರ್ಮದಲ್ಲಿ ಏನೇನು ಆಚರಣೆಗಳನ್ನು ಹೇಳಿದರೆ ಎಲ್ಲವನ್ನು ಮಾಡಿದರೆ ಅವಳಲ್ಲಿ ದುರ್ಗಾದೇವಿಯ ತತ್ವ ಜಾಗೃತ ಆಗ್ತದೆ. ಇದೆಲ್ಲ ನಮಗೆ ಯಾವುದು ಸುಮ್ಮನೆ ಹೇಳಿಲ್ಲ. ಇವತ್ತು ಎಷ್ಟೋ ಜನ ಹೇಳ್ತಾರೆ ಹಣೆಗೆ ಕುಂಕುಮ ಹಚ್ಚೋದು ಓಲ್ಡ್ ಫ್ಯಾಷನ್, ಕೈಗೆ ಬಳೆ ಹಾಕೋದು ಓಲ್ಡ್ ಫ್ಯಾಷನ್. ಖಂಡಿತ ಇಲ್ಲ. ಇದು ನಮ್ಮ ರಕ್ಷಣೆ, ನಮ್ಮ ಆತ್ಮರಕ್ಷಣೆಗೋಸ್ಕರ ನಮ್ಮ ಋಷಿಮುನಿಗಳು ಹಾಕಿಕೊಟ್ಟಂಥ ಒಂದು ಆದರ್ಶ ವ್ಯವಸ್ಥೆ ಇದೆ ಬಂಧುಗಳೇ. ಯಾಕಂದರೆ ಇವತ್ತು ಸ್ತ್ರೀಯರಿಗೆ ರಕ್ಷಣೆ ಅಂತ ಹೇಳಿದರೆ ಇದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿ ಇದೆ, ತಾವೆಲ್ಲರೂ ಈಗಾಗಲೇ ನಿಮಗೆ ಸಾಗರಣ್ಣನವರು ಪ್ರತಿದಿನ ಧರ್ಮದ ಆಚರಣೆ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದೆಲ್ಲವನ್ನು ನೀವು ಆಚರಣೆ ಮಾಡಿ. ಇದು ಶೌರ್ಯ ಪರಾಕ್ರಮ 2ನೇ ಭಾಗ. ಆದರೆ ನೀವೆಲ್ಲರೂ ಧರ್ಮದ ಆಚರಣೆ ಮಾಡಿದರೆ ನಿಮಗೆ ದೇವಿಯ ಶಕ್ತಿ ಖಂಡಿತವಾಗಿ ಸಿಗ್ತದೆ. ನಿಮ್ಮನ್ನು ಯಾರೂ ಸಹ ಕೆಟ್ಟ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಏನು ರಾಮರಾಜ್ಯದಲ್ಲಿ ಒಬ್ಬ ಸ್ತ್ರೀ ಮಧ್ಯರಾತ್ರಿ ಮೈತುಂಬ ಆಭರಣಗಳನ್ನು ಧರಿಸಿ ನಡು ರಸ್ತೆಯಲ್ಲಿ ಒಬ್ಬಳೇ ತಿರುಗಾಡ್ತಾ ಇದ್ದರು. ಯಾರೂ ಅವಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಅವತ್ತಿನ ಕಾಲ ಆಯಿತು. ಆದರೆ ಇವತ್ತೂ ಸಹ ನಾವೆಲ್ಲರೂ ಧರ್ಮದ ಆಚರಣೆಯನ್ನು ಮಾಡಿದರೆ ನಮಗೆ ಧರ್ಮದ ಶಕ್ತಿ ಖಂಡಿತ ಸಿಗ್ತದೆ. ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮದ ಆಚರಣೆಯನ್ನು ಮಾಡೋಣ. ಮತ್ತು ಇವತ್ತೇನು ನೀವು ಕಲ್ತಿದ್ದೀರಿ ಇದೆಲ್ಲವನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದರೆ 1 ವಾರ ಕಲ್ತ್ರಿ ಮತ್ತೆ ನಾವು ಮರೆತು ಹೋಗ್ತದೆ. ಅದಕ್ಕೆ ನೀವು ಪ್ರತಿದಿನ ಒಂದು 30 ನಿಮಿಷಗಳ ಕಾಲ ಇದನ್ನು ನೀವು ಪ್ರತಿಯೊಬ್ಬರು ಕಲೀರಿ. ನಿಮ್ಮ ಮನೆಯ ಇತರ ಸದಸ್ಯರಿಗೆ ಇದನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡಿ. ಆಗ ಮಾತ್ರ ನಿರಂತರವಾಗಿ ಈ ಒಂದು ಏನು ಶೌರ್ಯದ ಉಪಾಸನೆ ನಮ್ಮಲ್ಲಿ ಜಾಗೃತ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹರಿಹರ ಭಾಗದಲ್ಲಿ ಒಂದು ಸಶಕ್ತ ಹಿಂದೂ ಯುವಕ ಯುವತಿಯರ ಒಂದು ಸಮೂಹ ರಚನೆ ಆಗಲಿ. ಮತ್ತು ನಮ್ಮೆಲ್ಲರ ಒಂದು ಪರಮೋಚ್ಚ ಗುರಿ ಹಿಂದೂ ರಾಷ್ಟ್ರದ ಸ್ಥಾಪನೆ. ಹಿಂದೂ ರಾಷ್ಟ್ರದ ಸ್ಥಾಪನೆಗೆ ನಮಗೆಲ್ಲರಿಗೂ ಭಗವಂತ ಶಕ್ತಿ, ಭಕ್ತಿ ಮತ್ತು ಜ್ಞಾನವನ್ನು ಕೊಡಲಿ ಅಂಥೇಳಿ ಭಗವಂತನ ಚರಣಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ನನ್ನ ವಾಣಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜಯತು ಜಯತು ಹಿಂದೂ ರಾಷ್ಟ್ರ, ಜಯತು ಜಯತು ಹಿಂದೂ ರಾಷ್ಟ್ರ. 10 ಜನ ಕರ್ಕೊಂಬರ್ತೀವಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಕೈ ಎತ್ತೇಳಿ. ಇದು ಬೇಕಾಗಿರೋದು ನಮಗೆ.
ನಾವು ಹಿಂದೂ ಕೆಲಸ ಮಾಡ್ತಾ ಇರೋದು, ಹಿಂದುತ್ವದ ಕೆಲಸ ಮಾಡ್ತಾ ಇರೋದು, ಧರ್ಮದ ಕೆಲಸ. ನಮ್ಮ ಮನೆ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಮನೆ ಕೆಲಸ ಮಾಡಿದರೆ ನಮಗೆ ಹೌದಪ್ಪ ಅವ್ನು ಮನೆ ಕೆಲಸ ಮಾಡ್ತಾನಂತ ನೀವು ಯಾರೂ ಬರಬೇಡ್ರಿ. ನಾವು ಧರ್ಮದ ಕೆಲಸ ಮಾಡ್ತಾಯಿದ್ವಿ, ಧರ್ಮದ ಕೆಲಸಕ್ಕೆ ನೀವು ಸಾಥ್ ಕೊಡ್ರಿ ಸಾಕು. ಕಣ್ಣೀರು ಹಾಕೋದು ಬೇಡ ನಮಗೆ. ನಮ್ಮ ಜೊತೆಗಿರೋರು ಕಣ್ಣೀರು ಹಾಕಿದ್ರೆ ನಮಗೆ ಕಣ್ಣೀರು ಬರ್ತವೆ. ಯಾಕಂದರೆ ನಾವು ಧರ್ಮದ ಕೆಲಸ ಮಾಡ್ತಾ ಇರೋರು. ಈಗ ಅದೇ ನಮ್ಮ ವೀರೇಶಣ್ಣ ಹೇಳಿದರು, ಪಶ್ಚಿಮ ಬಂಗಾಳದಲ್ಲಿ ಇತಿಹಾಸ ನಿರ್ಮಾಣ ಆಯಿತು ಅಂತ. ಯಾಕೆ ನಿರ್ಮಾಣ ಆಯಿತು ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಭಾರಿ ಅನ್ಯಾಯ ಆಗ್ತಾಯಿತ್ತು. ಆ ಹೆಣ್ಣುಮಕ್ಕಳು ಇವತ್ತು ಎಚ್ಚೆತ್ಕೊಂಡು ಗಂಡು ಮಕ್ಕಳಿಗೆಲ್ಲ ಒಂದು ದಾರಿ ತೋರಿಸಿ ಇವತ್ತೊಂದು ಪಕ್ಷನ ಗುರುತಿಸಿ ಆ ಪಕ್ಷನ ಗೆಲ್ಸಿದ್ದಕ್ಕೆ ನಮ್ಮ ಹಿಂದುತ್ವ ಅಲ್ಲಿ ಉಳಿತೈತೆ. ಇಲ್ಲ ಅಂದಿದ್ರೆ ಆ ಹಿಂದುತ್ವ ಉಳಿತಿರಲಿಲ್ಲ. ಆ ಹಿಂದುತ್ವ ಉಳಿಬೇಕಂದ್ರೆ ಹೆಣ್ಮಕ್ಳು ನೀವು ಫಸ್ಟು ಧೈರ್ಯವಾಗಿರ್ರಿ, ಧೈರ್ಯ ಕಲಿಸ್ರಿ. ಜೊತೆಗೆ ಗಂಡು ಮಕ್ಕಳಿಗೂ ಎಲ್ಲರಿಗೂ ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಎಲ್ಲರಿಗೂ ತಿಳಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಶ್ರೀರಾಮ್. ಭಾರತ್. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶೃತ್ವಾ ಪ್ರಣಮಾಮಿ ಮುಹುರ್ಮುಹು. ನಮಃ ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಹರ್ ಘರ್ ಯೋಧ ಕಾರ್ಯಕ್ರಮವನ್ನು ಅತ್ಯಂತ ಕಷ್ಟಪಟ್ಟು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮ ನಮ್ಮ ಹರಿಹರದ ಜನತೆಗೆ, ಮಕ್ಕಳಿಗೆ ಮೂಲಕ ಪ್ರಯೋಜನ ಪಡೆದುಕೊಳ್ಳಿ ಅಂತ ಅತ್ಯಂತ ಉತ್ಸಾಹದಿಂದ ಈ ಒಂದು ಪ್ರಯತ್ನವನ್ನು ಮಾಡಿದಂಥ ಆತ್ಮೀಯ ನಿರಂಜನ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ವಿಜಯ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಎಲ್ಲ ಗಣ್ಯಮಾನ್ಯರೇ, ತಾಯಂದಿರೇ, ಆತ್ಮೀಯ ಯುವಕ ಯುವತಿಯರೇ, ಹರ್ ಘರ್ ಯೋಧ ವಿವೇಕಾನಂದರು ಹೇಳ್ತಾರೆ, ನಮ್ಮೆಲ್ಲ ಸಮಸ್ಯೆಗಳು ಕೂಡ ದೌರ್ಬಲ್ಯವೇ ಕಾರಣ ಅಂತ. ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಸುಮ್ಮನೆ ಕೊಡ್ತಾರೆ. ಇಲ್ಲಿ ನಾವೆಲ್ಲ ಬಂದಿರೋದು ಎದಕ್ಕೆ ಅಂದರೆ ಯೋಧರಾಗಲಿಕ್ಕೆ ಅಲ್ವಾ? ಯೋಧರಾಗಲಿಕ್ಕೆ, ಸೈನಿಕರಾಗಲಿಕ್ಕೆ ಬಂದವರು. ಸೈನಿಕರು ಹೇಗೆ ಕೂಡಬೇಕು ಮೊದಲಾಗಿ ಅಲ್ವಾ? ನೇರವಾಗಿ ಕುಳಿತುಕೊಂಡಿದ್ದಾರೆ ಎಲ್ಲರೂ ನೇರವಾಗಿ ಕುಳಿತುಕೊಳ್ಬೇಕು. ನೇರವಾಗಿ ಕುಳಿತುಕೊಂಡ್ರೆ ಬೆನ್ನುಳಿ ಯಾರು ಇನ್ನೂ ನಮ್ಮಲ್ಲಿ ಸ್ವಲ್ಪ ಶಕ್ತಿ ಉಳಿದಿದೆ, ಇನ್ನೂ ಸ್ವಲ್ಪ ಯೌವನ ಉಳಿದಿದೆ ಅಂತ ನಿಮಗೆ ಅನಿಸುತ್ತೋ ಅವರೆಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಇಲ್ಲ ನಮ್ಮ ಯೌವನ ಯಾವುದೋ ಕಾಲದಲ್ಲಿ ಮುಗಿದು ಹೋಗಿದೆ ಅಂತ ಏನಾದರೂ ನಿಮಗೆ ಭಾವನೆ ಇದ್ದರೆ ನೀವು ಹೇಗೆ ಬೇಕಾದರೂ ಕುಳಿತುಕೊಳ್ಳಿ ಅಲ್ವಾ? ಯೋಧರಾಗಲಿಕ್ಕೆ ಬಂದವರು ಹೇಗಿರಬೇಕು? ಯೋಧನ ಮುಖ್ಯ ಲಕ್ಷಣ ಏನು? ಯೋಧನ ಮುಖ್ಯ ಲಕ್ಷಣ ಶಿಸ್ತು ಅಲ್ವಾ? ಶಿಸ್ತು ಇಲ್ಲದೆ ಇದ್ದರೆ ಅವನು ಯಾವ ಜನ್ಮದಲ್ಲೂ ಕೂಡ ಯೋಧ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ಸಮಸ್ಯೆಗಳಿಗೂ ಮುಖ್ಯ ಕಾರಣ ಅಶಿಸ್ತು. ಹೌದಲ್ವ? ಆಲೋಚನೆ ಮಾಡಿ. ನಾವು ಎಲ್ಲಿದ್ದೀವಿ, ಏತಕ್ಕೆ ಬಂದಿದ್ದೇವೆ, ಅದನ್ನೇ ಮರೆತು ಬಿಡ್ತೀವಿ. ನಮ್ಮದು ಈ ಭಾಳ ಒಂದು ರೀತಿ ಕೇಳಿದರೆ ಭಾಳ ದುಃಖ ಆಗತ್ತೆ. ಈಗ ನಿರಂಜನ್ ಅವರು ಹೇಳಿದರು, ಎಷ್ಟೆಲ್ಲ ಪ್ರಚಾರ ಮಾಡಿ, ಎಷ್ಟೆಲ್ಲ ಇನ್ಸ್ಟಿಟ್ಯೂಟ್ಗಳು, ಎಲ್ಲ ಕಾಲೇಜುಗಳು ಎಲ್ಲೆಲ್ಲಿ ಸಾಧ್ಯ ಇದೆ ಎಲ್ಲ ಕಡೆಯನ್ನು ಪ್ರಚಾರ ಮಾಡಿ ಇಂಥ ಕಾರ್ಯಕ್ರಮಕ್ಕೆ ಬಂದಿದ್ದು ಇಷ್ಟೇ ಜನ. ಇಷ್ಟು ಕಡಿಮೆ ಸಂಖ್ಯೆಯ ಕಾರ್ಯಕ್ರಮನ ಎಂದೂ ಕೂಡ ಮಾಡಿಲ್ಲ ಹರಿಹರದಲ್ಲಿ ಅಂತ ಅವರು ಹೇಳ್ಕೊಂಡ್ರು, ನೋವನ್ನು ತೋಡಿಕೊಂಡ್ರು. ಇದು ನಮ್ಮದು ಭಾರತೀಯರು ಒಂದು ರೀತಿ
ಅದರಲ್ಲಿ ಹಿಂದೂಗಳದ್ದು ಒಂದು ರೀತಿ ಎಮ್ಮೆ ಚರ್ಮ ಇದ್ದಾಗೆ, ಬೇಗ ಎಚ್ಚರ ಆಗಲ್ಲ ನಾವು. ಸಮಸ್ಯೆ ನಮ್ಮ ಮನೆ ಬಾಗಿಲವರೆಗೆ ಬರೋವರೆಗೆ ನಾವು ಎಚ್ಚರ ಆಗಲ್ಲ. ಆದ್ದರಿಂದ ವಿವೇಕಾನಂದರು ಹೇಳ್ತಾರೆ, ನಮ್ಮದು ಎಮ್ಮೆ ಚರ್ಮ ಅಂತ. ಎಮ್ಮೆ ಚರ್ಮ ಅಂದ್ರೇನು? ಎಮ್ಮೆಗೆ ಯಾರಾದರೂ ಒಂದು ಏಟು ಹೊಡೆದ್ರೆ ಅದಕ್ಕೆ ಗೊತ್ತೇ ಆಗೋದಿಲ್ಲಂತೆ, ಪ್ರಪಂಚದಲ್ಲಿ ಇಂಥ ಒಂದು ಘಟನೆ ಆಯಿತು ಅಂತ ಅದು ಗೊತ್ತೇ ಆಗಲ್ಲಂತೆ ಒಂದು ಏಟು ಹೊಡೆದ್ರೆ. ಎರಡನೇ ಏಟು ಹೊಡೆದಾಗ ಏನೋ ಸ್ವಲ್ಪ ಎಲ್ಲೋ ದೂರದಲ್ಲಿ ಏನೋ ಸೌಂಡ್ ಬಂತು ಅಂತ ಅನಿಸುತ್ತಂತೆ, ಅದಕ್ಕೆ ಡೌಟ್ ಇನ್ನೂ, ಅದಕ್ಕೆ ಏನೋ ಹೊಡೆದ್ರು ಅಂತ ಗೊತ್ತಾಗಲ್ಲ, ಎಲ್ಲೋ ಏನೋ ಒಂದು ಘಟನೆ ಆದಂಗೆ ಆಯಿತು ಅಂತ ಎರಡನೇ ಸಲ ಹೊಡೆದಾಗ. ಮೂರನೇ ಸಲ ಬಾರಿಸಿದಾಗ ಹೌದಲ್ಲ, ಏನೋ ಒಂದು ನನಗೆ ಸ್ವಲ್ಪ ಯಾರೋ ಹೊಡೆದಂಗೆ ಆಯಿತು ಅಂತ ಅನ್ಸತ್ತಂತೆ ಅದಕ್ಕೆ. ನಾಲ್ಕನೇ ಸಲ ಹೊಡೆದಾಗ ಅವಾಗ ತಿರುಗಿ ನೋಡುತ್ತಂಥದ್ದು, ನನಗೆ ಏನೋ ಏಟು ಬಿದ್ದಂಗೆ ಆಯಿತು ಅಂತ. ಹಾಗೆ ನಮ್ಮ ಹಿಂದೂಗಳ ಪರಿಸ್ಥಿತಿ ಹೀಗೆ, ಎಲ್ಲೋ ಏನೋ ದೂರದಲ್ಲಿ ಆಗುತ್ತೆ, ಅಲ್ಲೇ ಬಂಗಾಳದಲ್ಲಿ ಆಗುತ್ತಂತೆ. ನಿಮಗೆ ಇಲ್ಲಿದ್ದವರೆಲ್ಲ ಕೆಲವರು ಈ ಸಂಘಟನೆಯಲ್ಲಿ ಸ್ವಲ್ಪ ಎಲ್ಲ ತೊಡಗಿಸ್ಕೊಂಡವರು, ಸ್ವಲ್ಪ ಪರಿಚಯ ಇದ್ದವರು ಮತ್ತು ಇಲ್ಲಿ ಬಂದಿದ್ದೀರಾ ಅಂದರೆ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಮಟ್ಟಿನ ನಿಮಗೆ ಜಾಗೃತಿ ಇದೆ ಅಂತ ಅರ್ಥ. ಆದರೆ ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ, ನಾವು ಎಷ್ಟೋ ಕಡೆ ಹೋದಾಗ ಮಾತನಾಡಬೇಕಾದ್ರೆ ಹೇಳಿದಾಗ ಅಲ್ಲಿ ಹೀಗಾಗಿ ಬಂಗಾಳದಲ್ಲಿ ಈ ಪರಿಸ್ಥಿತಿ ಇದೆ ಈಗೆಲ್ಲ ಹೇಳಿದರು ಅವರು, ವೀರೇಶ್ ಅವರು. ಈ ರೀತಿ ಇದೆ ಅಂತ ಹೇಳಿದರೆ ಅದು ಅವೇರ್ನೆಸ್ಸೇ ಇಲ್ಲ ಜನರಿಗೆ ಅದ್ರ ಬಗ್ಗೆ. ಇಂಥ ಒಂದು ಪರಿಸ್ಥಿತಿ ಇದೆ, ಅಲ್ಲಿನ ಹಿಂದೂಗಳು ಇಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತೆ ಅವರಿಗೆ ಸ್ವಲ್ಪವೂ ಕೂಡ ಅದ್ರ ಬಗ್ಗೆ ಅರಿವಿಲ್ಲ. ಹೀಗಿದ್ದರೆ ಯಾವ ಸಮಾಜ ಯಾವಾಗ ಹಿಂದೂ ಜಾಗೃತ ಆಗೋದು, ಯಾವಾಗ ಹಿಂದೂ ರಾಷ್ಟ್ರ ಆಗೋದು? ಇಲ್ಲಿ ಕೃಷ್ಣ ಭಗವಂತನ ಫೋಟೋ ಇಟ್ಟಿದ್ದೀವಿ, ಹೌದಾ? ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡಿದ್ದು ರಣರಂಗದಲ್ಲಿ, ಎಲ್ಲೋ ಪರ್ಣಕುಟೀರದಲ್ಲಿ, ಯಾಗಶಾಲೆಯಲ್ಲಿ, ಕಾಡಿನಲ್ಲಿ, ತಪೋವನದಲ್ಲಿ ಬೋಧನೆ ಮಾಡಿದ್ದಲ್ಲ ಕೃಷ್ಣ. ಭಗವದ್ಗೀತೆಯ ಸ್ವಾಮಿ ವಿವೇಕಾನಂದರಿಗೆ ಬಹಳ ಇಷ್ಟವಾದ 2 ಶ್ಲೋಕಗಳು ಭಗವದ್ಗೀತೆಯಲ್ಲಿ. ಮೊದಲಿಗೆ 2 ಶ್ಲೋಕಗಳನ್ನ ಕೃಷ್ಣ ಹೇಳ್ತಾನೆ, ಉಪದೇಶ ಸ್ಟಾರ್ಟ್ ಆಗೋದು ಅಲ್ಲಿಂದ. ಕುತಸ್ತ್ವ ಕಸ್ಮ್ಯಲ್ಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸರ್ಗ್ಯಂ ಅಕೀರ್ತಿಕರಂ ಅರ್ಜುನ ಕ್ಲೈಬ್ಯಂ ಮಾಸ್ಗಮ ಪಾರ್ಥ ನೈತತ್ಯುಪಪದ್ಧತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಹೇ ಅರ್ಜುನ, ಏನು ನಿನಗೆ ಅಕೀರ್ತಿ, ನಿನ್ನ ಅಕೀರ್ತಿಕರಂ ಅರ್ಜುನ, ಅಕೀರ್ತಿಯನ್ನು ಉಂಟು ಮಾಡುವಂಥ ಈ ಹೀನಾಯವಾದ ಕೆಲಸಕ್ಕೆ ನೀನು ಎದಕ್ಕೆ ತೊಡಗ್ತಾ ಇದೆಯೇ? ಈ ಷಂಡತವನ್ನು ಬಿಡು, ಹೃದಯ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಳು. ಈ ನಿನಗೆ ಹೃದಯ ದೌರ್ಬಲ್ಯ ಎಲ್ಲಿಂದ ಬಂತು ನಿನಗೆ ಅಂತೆ ಮೊಳಗ್ತಾನೆ ಕೃಷ್ಣ. ವಿವೇಕಾನಂದ ಹೇಳ್ತಾರೆ, ಇಡೀ ಭಗವದ್ಗೀತೆ ನಾಶ ಆದರೂ ಪರವಾಗಿಲ್ಲ, ಈ 2 ಶ್ಲೋಕ ಉಳಿದ್ರೆ ಸಾಕು ಅಂತ ಹೇಳ್ತಾರೆ ವಿವೇಕಾನಂದರು. ನಮ್ಮಲ್ಲಿ ಕೊರತೆ ಇರೋದು ಅದೇ ಈಗ, ಶಕ್ತಿ ಶಕ್ತಿ ಶಕ್ತಿ. ನಮ್ಮೆಲ್ಲ ಪಾಪಗಳಿಗೂ ಕೂಡ ನಮ್ಮ ದೌರ್ಬಲ್ಯವೇ ಕಾರಣ, ನಮ್ಮ ಎಲ್ಲ ಸ್ವಾರ್ಥತೆಗೂ ಕೂಡ ನಮ್ಮ ದೌರ್ಬಲ್ಯವೇ ಕಾರಣ. ವಿವೇಕಾನಂದರ ಮಾತುಗಳು ನಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಪರಿಹಾರ, ಶಕ್ತಿ. ನಮ್ಮಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಪರಿಸರದಲ್ಲಿ ಒಳ್ಳೆಯದು ಇದೆ, ರೋಗಾಣುಗಳಿದೆ, ಎಲ್ಲವೂ ಇದೆ. ಆದರೆ ಎಲ್ಲಿವರೆಗೆ ನಮ್ಮ ದೇಹ ಸಶಕ್ತವಾಗಿರುತ್ತೋ ಅಲ್ಲಿವರೆಗೆ ನಮ್ಮ ಯಾವ ರೋಗಾಣುಗಳು ಕೂಡ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಇತರರಿಗೆ ಬೈದು ಪ್ರಯೋಜನ ಇಲ್ಲ. ಅವರಿಂದ ನಮ್ಮ ದೇಶ ಹಾಳಾಯಿತು, ಇವರಿಂದ ನಮ್ಮ ದೇಶ ಹಾಳಾಯಿತು, ದರೋಡೆಕೋರು ಬೇರೆ ಕಡೆಯಿಂದ ಬಂದರು, ನಮ್ಮನ್ನು ಲೂಟಿ ಮಾಡಿದರು, ಅವರಿಂದ ನಮ್ಮ ದೇಶ ಹಾಳಾಯಿತು, ಈ ರಾಜಕಾರಣಿಯಿಂದ ಹಾಳಾಯಿತು. ಅಂಥವರಿಂದ ಈಗ ಆ ಪೊಲೀಸರಿಂದ ಎಷ್ಟೆಷ್ಟು ಅವರು ಕಷ್ಟ ಅನುಭವಿಸಿದ್ರು. ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಕೂಡ ಎಷ್ಟು ವಿಘ್ನಗಳು ಬಂತು ಅಂತ ಅವರು ಹೇಳಿದರು ನೊಂದುಕೊಂಡು. ಆದರೆ ಈ ಯಾರನ್ನೂ ದೂರಿ ಪ್ರಯೋಜನ ಇಲ್ಲ. ಯಾಕಂದರೆ ಸ್ವಾಮಿ ವಿವೇಕಾನಂದರ ಮತ್ತೆ ಮಾತು ನೆನಪಾಗತ್ತೆ, ಇನ್ ಡೆಮಾಕ್ರಸಿ ಪೀಪಲ್ ಡಿಸರ್ವ್ ದಿ ಗೌರ್ಮೆಂಟ್ ಅಂತ ಹೇಳ್ತಾರೆ ವಿವೇಕಾನಂದರು. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಹೇಗಿರ್ತಾರೋ ಹಾಗೆ ರಾಜರಿರ್ತಾರೆ ಅಂತ. ಮುಂಚಿನ ಕಾಲದಲ್ಲಿತ್ತು ಯಥಾ ರಾಜ ತಥಾ ಪ್ರಜಾ ಅಂತಿತ್ತು. ಈಗ ಹಾಗಲ್ಲ. ಪ್ರಜಾಪ್ರಭುತ್ವ ಅಂದರೆ ಯಥಾ ಪ್ರಜಾ ತಥಾ ರಾಜ. ಆದ್ದರಿಂದ ಯಾವ ರಾಜಕಾರಣಿಯನ್ನು ಬೈದು ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಅವ್ರನ್ನ ಆರಿಸ್ತೇವ್ರು ನಾವೇ ಅಲ್ವಾ.
ಅವ್ರಿಗೆ ಬೈದರೆ ಆಕಾಶಕ್ಕೆ ಮುಖ ಮೇಲೆ ಮಾಡಿ ಉಗುಳ್ದಾಗ ಅಷ್ಟೇ, ಅದು ನಮಗೆ ಬಡಿಯುತ್ತೆ ಮತ್ತೆ. ಆದ್ದರಿಂದ ಇದು ಬಹಳ ಆಗಬೇಕಾದ ಕೆಲಸ. ಹರಗರ ಯೋಧ, ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಯೋಧರ ನಿರ್ಮಾಣ ಆಗಬೇಕು. ಮೊದಲು ಶಾರೀರಿಕ ಶಕ್ತಿ, ಮಾನಸಿಕ ಶಕ್ತಿ, ಮುಂದೆ ಎಲ್ಲ ನಿಮ್ಮ ಧರ್ಮ ಆಧ್ಯಾತ್ಮ ಎಲ್ಲ ಮುಂದೆ. ಅದಕ್ಕೆಲ್ಲ ಮಾತನಾಡುವ ಅರ್ಹತೆಯನ್ನು ಮೊದಲು ನಾವು ಗಳಿಸ್ಕೋಬೇಕು. ಸ್ವಾಮಿ ವಿವೇಕಾನಂದರ ಕಡೆ ಒಬ್ಬ ಯುವಕ ಬರ್ತಾನೆ. ಯುವಕ ಅದೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ಯುವಕ ಬಂದು, ಸ್ವಾಮೀಜಿ ನನಗೆ ಭಗವದ್ಗೀತೆಯನ್ನು ಹೇಳ್ಕೊಡಿ ಅಂತ ಕೇಳ್ತಾನೆ. ಒಬ್ಬ ಯುವಕ ಬಂದು ಸ್ವಾಮೀಜಿ ಅವನನ್ನು ನೋಡ್ತಾರೆ, ಹೀಗೆ ಮೇಲಿಂದ ಕೆಳಗಡೆ ನೋಡ್ತಾರೆ ಪೂರ್ತಿ. ಅವನು ನೋಡಿದಾಗ ಅವನು ನರಪೇತಲ ನಾರಾಯಣ ಇದ್ದಂಗೆ ಇರ್ತಾನೆ. ಅವನು ನೋಡಿ ವಿವೇಕಾನಂದ ಹೇಳ್ತಾರೆ, ಹೋಗು ಮೊದಲು ಪ್ರತಿದಿನ ಒಂದು 2-3 ಗಂಟೆ ಫುಟ್ಬಾಲ್ ಆಟವನ್ನು ಆಡು. ಪ್ರತಿ ದಿವಸ ತಪ್ಪದೆ 3 ಗಂಟೆ ಫುಟ್ಬಾಲ್ ಆಟ ಆಡಿ 1 ವರ್ಷ ಬಿಟ್ಟು ಬಾ ಅಂತ ಹೇಳ್ತಾರೆ. ಆಮೇಲೆ ನಿನ್ನ ಭಗವದ್ಗೀತೆ ಹೇಳ್ಕೊಡ್ತೀನಿ ಅಂತ. ಅವನಿಗೆ ಆಶ್ಚರ್ಯ ಆಗತ್ತೆ ಯುವಕನಿಗೆ, ನಾನೇನು ಕೇಳ್ತಾ ಇರೋದು, ನಾನು ಎಂತ ಅವನು ಅಂದ್ಕೊಂಡಿರ್ತಾನೆ. ಯುವಕ ಬಂದು ಭಗವದ್ಗೀತೆ ಹೇಳ್ಕೊಡು ಅಂತ ಕೇಳಿದಾಗ ಸನ್ಯಾಸಿಗಳು ಭಾಳ ಸಂತೋಷ ಆಗುತ್ತೆ ಅವರಿಗೆ, ನನ್ನ ಬೆನ್ನು ತಟ್ತಾರೆ, ವೆರಿ ಗುಡ್ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡು ಭಾವನೆ ಇಟ್ಕೊಂಡು ಅವನು ಬಂದಿರ್ತಾನೆ. ಆದರೆ ವಿವೇಕಾನಂದ ಹೇಳ್ತಾರೆ, ನೀನು ಫುಟ್ಬಾಲ್ ಆಟ ಆಡು ಅಂತ. ಯಾಕಂದರೆ ವಿವೇಕಾನಂದರು ಹೇಳ್ತಾರೆ ಮುಂದುವರೆದು, ನೀನು ಭಗವದ್ಗೀತೆಯನ್ನು ಓದೋದ್ರಿಗಿಂತ ಫುಟ್ಬಾಲ್ ಆಟ ಆಡೋದ್ರಿಂದ ನೀನು ಕೃಷ್ಣನಿಗೆ ಹೆಚ್ಚು ಹತ್ತಿರವಾಗ್ತೀಯ ಅಂತ ಹೇಳ್ತಾರೆ. ನಿನ್ನ ಕಾಲುಗಳಲ್ಲಿ ತೋಳುಗಳಲ್ಲಿ ಶಕ್ತಿ ತುಂಬಿತಂದರೆ ನೀನು ದೇವರಿಗೆ ಇನ್ನೂ ಹೆಚ್ಚು ಹತ್ತಿರ ಆಗ್ತೀಯ ಅಂತ ಹೇಳ್ತಾರೆ ವಿವೇಕಾನಂದರು. ದೌರ್ಬಲ್ಯ ಜೀವನದ ಲಕ್ಷಣ ಅಲ್ಲ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಎಲ್ಲರೂ ಅದನ್ನು ಹೇಳ್ಕೊಡ್ತೀನಿ ಹೇಳ್ತಾರೆ. ಎಲ್ಲರೂ ಜೋರಾಗಿ ಹೇಳಬೇಕು. ಆಕಳಿಗೆ ಬರ್ತಾ ಇದೆಯಾ ದೋಸೆದು? ನೇರವಾಗಿ ಕುಳಿತಿದ್ದಾರೆ ಎಲ್ಲರೂ. ಸ್ವಾಮಿ ವಿವೇಕಾನಂದರು ಒಂದು ವಾಕ್ಯವನ್ನು ಹೇಳ್ಕೊಡ್ತೀನಿ, ಎಲ್ಲರೂ ಜೋರಾಗಿ ಹೇಳಬೇಕು. ಶಕ್ತಿ ಜೀವನ. ಧ್ವನಿ ಬರಲಿಲ್ಲ, ದೋಸೆ ಇಫೆಕ್ಟು. ಇನ್ನೊಮ್ಮೆ ಹೇಳಬೇಕು. ಶಕ್ತಿ ಜೀವನ, ದೌರ್ಬಲ್ಯವೇ ಮರಣ. ಶಕ್ತಿ ಜೀವನ, ದೌರ್ಬಲ್ಯವೇ ಮರಣ. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಶಕ್ತಿ ಶಕ್ತಿ ಶಕ್ತಿ. ನಮ್ಮ ಉಪನಿಷತ್ತುಗಳೆಲ್ಲ ಬೋಧನೆ ಅಲ್ಲಿರೋದು ಏನಂದರೆ ಒಂದೇ ಒಂದು ಶಕ್ತಿ. ಆದರೆ ಯಾರೂ ಕೂಡ ಉಪನಿಷತ್ತುಗಳನ್ನ ಓದಲಿಲ್ಲ. ಭಗವದ್ಗೀತೆಯನ್ನು ಹಿಂದೂಗಳು ಅನಿಸಿಕೊಂಡವರು ಎಷ್ಟೋ ಮನೆಗಳಲ್ಲಿ ಭಗವದ್ಗೀತೆ ಕೂಡ ಇರಲ್ಲ. ಆದರೆ ಇದ್ದ ಮನೆಗಳಲ್ಲೂ ಕೂಡ ಓದಿದವರು ಎಷ್ಟು ಜನ? ಒಂದು 4 ಶ್ಲೋಕಗಳು ಯಾರಾದರೂ ನಮ್ಮ ಬಗ್ಗೆ ಕಮೆಂಟ್ ಮಾಡಿದರೆ, ಹಿಂದೂ ಎಷ್ಟು ನಿಮ್ಮದು ಮೂಢನಂಬಿಕೆ, ಎಷ್ಟು ಹೀನ ಧರ್ಮ ನಿಮ್ಮದು ಅಂತ ಹೇಳಿದರೆ ಅವರಿಗೆ ಉತ್ತರ ಕೊಡಲಿಕ್ಕೆ ನಮಗೆ 2 ಶ್ಲೋಕ ಗೊತ್ತಿಲ್ಲ. ಬೆಂಗಳೂರಿನಿಂದ ಒಬ್ಬ ಯುವಕ ಅಮೇರಿಕಕ್ಕೆ ಹೋದ. ಬೆಂಗಳೂರಲ್ಲಿ ಒಬ್ಬ ನಮ್ಮ ಆಶ್ರಮದಲ್ಲಿ ಸಂಪರ್ಕ ಇದ್ದಂಥ ಯುವಕನೇ ಅವನು. ಅಮೇರಿಕಕ್ಕೆ ಹೋದ, ಅಲ್ಲಿಂದ ಸ್ವಾಮೀಜಿಯವ್ರ ಸಂಪರ್ಕದಲ್ಲಿದ್ದ. ಅಲ್ಲಿ ಅಮೇರಿಕದಲ್ಲಿ ಅವನಿಗೆ ಯಾರೋ ಒಬ್ಬರು ಭಗವದ್ಗೀತೆ ಬಗ್ಗೆ ಕೇಳಿದ್ರಂತೆ. ಆದರೆ ಇವನು ಭಗವದ್ಗೀತೆ ಅಂದರೆ ಏನು ಅಂತ ಗೊತ್ತಿಲ್ಲ, ಎಂದೋ ಜೀವನದಲ್ಲಿ ಪುಟ ತೆರೆದವನಲ್ಲ ಅವನು ಸ್ವಾಮೀಜಿಗೆ ಫೋನ್ ಮಾಡಿದಾಗ, ಇದು ಸುಮಾರು 20 ವರ್ಷ 15 ವರ್ಷ ಹಿಂದಿನ ಘಟನೆ. ಅವನು ನಮ್ಮ ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿ, ಸ್ವಾಮೀಜಿ ಹೀಗೆ ಹೇಳಿದರು ಭಗವದ್ಗೀತೆ ಬಗ್ಗೆ, ನನಗೂ ಏನು ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಮರುದಿನವೇ ಅವನಿಗೆ ಒಂದು ಭಗವದ್ಗೀತೆ ಕಳಿಸ್ಕೊಟ್ರಂತೆ ಇಲ್ಲಿಂದ. ಭಗವದ್ಗೀತೆ ಕಳಿಸ್ಕೊಟ್ಟು ಎಷ್ಟೋ ದಿವಸ ಆದಮೇಲೆ ಅವನು ಫೋನ್ ಮಾಡಿದ. ಮತ್ತೊಮ್ಮೆ ಫೋನ್ ಮಾಡಿದಾಗ ಸ್ವಾಮೀಜಿಯವ್ರು ಕೇಳಿದ್ರಂತೆ, ಏನು ಭಗವದ್ಗೀತೆ ಕಳಿಸ್ಕೊಟ್ಟಿದ್ದೆಲ್ಲ ತಲುಪ್ತಾ? ಹೌದು ಸ್ವಾಮೀಜಿ ತಲುಪ್ತು. ಓದಿದೆಯಾ ಭಗವದ್ಗೀತೆ ಅಂತ ಕೇಳಿದರೆ, ಇಲ್ಲ ಸ್ವಾಮೀಜಿ, ನನಗೆ ಯಾರು ಪ್ರಶ್ನೆ ಕೇಳಿದ್ರಲ್ಲ ಅವರಿಗೆ ಆ ಪುಸ್ತಕವನ್ನು ತಲುಪಿಸಿದ್ದೀನಿ ಅಂತ ಹೇಳಿದಂತೆ. ನಮ್ಮ ಹಿಂದೂಗಳ ಪರಿಸ್ಥಿತಿ ಹೀಗಿದೆ. ಇನ್ನು ಯಾವ ದೇವರು ನಮಗೆ, ಯಾವ ರಾಮ, ಯಾವ ಕೃಷ್ಣ, ಯಾವ ಛತ್ರಪತಿ ಶಿವಾಜಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ? ಈ ರೀತಿ ಬದುಕಿದರೆ ಅಲ್ವಾ? ಆದ್ದರಿಂದ ನಾವು ಎಚ್ಚರಾಗಬೇಕು.
ನಮ್ಮೆಲ್ಲ ಸಮಸ್ಯೆಗಳಿಗೂ ದೌರ್ಬಲ್ಯವೇ, ನಮ್ಮ ಎಚ್ಚರಿಕೆ ಇಡ್ತಾನವೇ ಕಾರಣ ಹೊರತು ಮತ್ತೇನೂ ಅಲ್ಲ. ಪರಿಕೇರು ದಾಳಿ ಮಾಡಿದರು, ಅವ್ರು ಹಾಗೆ ಮಾಡಿದರು, ಇವ್ರು ಹೀಗೆ ಮಾಡಿದರು, ಅದೆಲ್ಲ ಸುಮ್ಮನೆ ಕತೆಗಳಷ್ಟೇ. ನಾವು ಶಕ್ತಿವಂತರಾದರೆ ಯಾರು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ? ಇಷ್ಟೆಲ್ಲ ಪ್ರಯತ್ನ ಮಾಡಿ ಈ ಒಂದು ಕಾರ್ಯಕ್ರಮ ಅದು ಕೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸ್ವಾಮೀಜಿ, ರಾಣೆಬೆನ್ನೂರಲ್ಲಿ ಭಾಳ ಚೆನ್ನಾಗಾಗಿದೆ, ನಮ್ಮಲ್ಲಿ ಇದು ಆಗಬೇಕು ಅಂತ 2 ಕಡೆ ಮಾಡ್ತೀವಿ ಅಂತ ಹೇಳಿದ್ರು ನಿರಂಜನ್ ಅವರು. ಬಹುಶಃ ಒಂದೇ ಕಡೆ ಆಯ್ತು ಅನಿಸುತ್ತೆ, ಗಿರಿಯಮ್ಮ ಕಾಲೇಜಲ್ಲಿ ಇನ್ನೊಂದೆಲ್ಲೋ ಒಂದು ಕಡೆ ಹೇಳಿದರು 2 ಕಡೆ ಮಾಡ್ತೀವಂತ. ಅದರ ಸಂಖ್ಯೆ ದೃಷ್ಟಿಯಿಂದ ಬಹುಶಃ ಒಂದೇ ಕಡೆ ಆಯಿತು ಅನಿಸುತ್ತೆ. ಆದರೆ ಪರವಾಗಿಲ್ಲ. ಆದರೆ ಮುಖ್ಯ ಉದ್ದೇಶ ಅಂದರೆ ಇಷ್ಟೆಲ್ಲ ಮಾಡಿದ್ದಕ್ಕೂ ಸಾರ್ಥಕತೆ ಯಾವಾಗಂದರೆ ನೀವು ಕಲ್ತದ್ದು 1 ವಾರದಲ್ಲಿ ಇದನ್ನು ನೀವು ನಿರಂತರ ಮುಂದುವರಿಸಿ, ಈಗ ನಿಮ್ಗೆ ಬರೀ ಹೇಳ್ಕೊಟ್ಟಿದ್ದಾರೆ ಅಷ್ಟೇ, ಆದರೆ ನೀವು ನಿರಂತರ ಪ್ರಾಕ್ಟೀಸ್ ಮಾಡಿದಾಗ ಅದು ನಿಮಗೆ ಎಕ್ಸ್ಪರ್ಟ್ ಆಗ್ತೀರ ಅದರಲ್ಲಿ. ಹಾಗೆ ಮಾಡಿ ಅದರಿಂದ ಪ್ರಯೋಜನ ಪಡ್ಕೊಂಡು ಆಗ ಹೇಳಿದ್ರಲ್ಲ, ಹಾಗೆ ಇತರರಿಗೂ ಕೂಡ ನೀವು ಬೇರೆಯವ್ರಿಗೆ ಹೇಳಬೇಕಾಗಿಲ್ಲ, ಬನ್ನಿ ಬನ್ನಿ ಅಂತ ಗೋಗರಿಯಬೇಕಿಲ್ಲ. ನಿಮ್ಮನ್ನು ನೋಡಿ, ನಿಮ್ಮ ಆತ್ಮವಿಶ್ವಾಸ ನೋಡಿ, ನಿಮ್ಮಲ್ಲಿ ಈ 7 ದಿವಸದಲ್ಲಿ ಆದಂಥ ಚೇಂಜ್ ನೋಡಿ ಬೇರೆಯವರು ಇನ್ಸ್ಪೈರ್ ಆಗಬೇಕು. ನಿಮ್ಮ ಜೀವನ ಹಾಗಿರಬೇಕು. ಬೇರೆ ಯಾರಿಗೂ ಬನ್ನಿ ಬನ್ನಿ ಅಂತ ಗೋಗರಿಬೇಕಾಗಿಲ್ಲ. ಆದರೆ ನೀವು ಹೇಗಿರ್ತೀರಾ ಅಂತ ನಿಮ್ಮನ್ನು ನೋಡಿ, ಅವರು ನಿಮ್ಮ ಆತ್ಮವಿಶ್ವಾಸ ನೋಡಿ ಅವರು ಇನ್ಸ್ಪೈರ್ ಆಗಿ ಬರಬೇಕು. ಹೇಗೆ ಸಾಧ್ಯ ಆಯ್ತು ಇದು, ನಾನು ಇದು ಕಲಿಬೋದಾ ಅಂತ ಬರಬೇಕು. ಆ ರೀತಿ ಆಗಬೇಕಂದ್ರೆ ನೀವು ಆ ರೀತಿ ನಿರಂತರ ಅದೊಂದು ಪ್ರತಿ ದಿವಸ ಒಂದು ಪ್ರಾಕ್ಟೀಸ್ ಮಾಡಿ ಆ ರೀತಿ ನೀ ಜೀವನ ರೂಪಿಸಿಕೊಂಡಾಗ ಹಾಗೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಭಾರತ ಮಾತೆ ಕೃಷ್ಣ ಭಗವಂತ ಕೊಡಲಿ ಅಂತ ಕೇಳ್ತಾ, ಎಷ್ಟು ಕಷ್ಟಪಟ್ಟು ಈ ಒಂದು ಸಂಘಟಕರು ಇದನ್ನೆಲ್ಲ ಆಯೋಜನೆ ಮಾಡಿದ್ದಾರೆ ಅವರಿಗೂ ಕೂಡ. ಏಕೆಂದರೆ ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಕಷ್ಟಗಳಿದ್ದೇ ಇರುತ್ತೆ. ಕಷ್ಟಗಳು, ವಿಘ್ನಗಳು ಬರಲಿಲ್ಲ ಅಂದರೆ ಅದು ಒಳ್ಳೆಯ ಕೆಲಸ ಅಲ್ಲ ಅಂತ ಅರ್ಥ. ವಿಘ್ನಗಳು, ಕಷ್ಟಗಳು ಬಂದಾಗಲೇ ನಮ್ಮ ಶಕ್ತಿ ಗೊತ್ತಾಗೋದು. ಕಷ್ಟಗಳು, ವಿಘ್ನಗಳು ಅದನ್ನು ಎದುರಿಸಿ ನಿಂತು, ಮೆಟ್ಟಿ ನಿಂತು ನಾವು ಅಂದ್ಕೊಂಡದ್ದನ್ನು ಸಾಧನೆ ಮಾಡಿದಾಗ ನಮ್ಮ ಶಕ್ತಿ ಗೊತ್ತಾಗುತ್ತೆ. ಆದ್ದರಿಂದ ಅಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನಿರಂಜನ್ ಮತ್ತು ವಿಶ್ವನಾಥ್ ಹಾಗೂ ಎಲ್ಲ ತಂಡದವರು ಕೂಡ. ಕೃಷ್ಣ ಭಗವಂತ ಹಾಗೂ ಭಾರತ ಮಾತೆಯ ಆಶೀರ್ವಾದ ಇರಲಿ. ಇನ್ನಷ್ಟು ಹೆಚ್ಚು ಕೆಲಸ ಕಾರ್ಯಗಳು, ಇಂಥ ಕೆಲಸ ಕಾರ್ಯಗಳು ಹರಿಹರದಲ್ಲಿ ಅವರಿಂದ ನಡೆಯುವಂತಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜಯ ರಾಮಕೃಷ್ಣ. ನನಗೆ ಇಲ್ಲಿ ಬಂದು ಹೇಳ್ಕೊಡೋರು ಒಬ್ಬರು ಯೋಧರೇ ಬರ್ತಿದ್ದಾರೆ, ಆರ್ಮಿಯವರೇ ಬಂದು ಹೇಳ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಸಂಘದಿಂದ ಬರ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಈಗ ನನಗೆ ಅನ್ನಿಸ್ತಾ ಇದೆ, ಪ್ರತಿಯೊಂದು ದಿನವೂ ಕೂಡ ನಾನು ಕಲ್ತಿದ್ದು ಯಾವುದು ನನ್ನ ಹಿಂದ್ಗಡೆ ನಾನು ಓದಿದ್ದಂತಹ ಸ್ಕೂಲು, ಶಾಲೆಗಳಲ್ಲಿ ಯಾರೂ ನನಗೆ ಹೇಳ್ಕೊಟ್ಟಿಲ್ಲ, ಮನೆಯಲ್ಲೂ ನನಗೆ ಹೇಳ್ಕೊಟ್ಟಿಲ್ಲ. ಇನ್ನು ಮುಂದಕ್ಕೆ ಜೀವನದಲ್ಲಿ ನಾನು ಒಬ್ಬಳೇ ಎಲ್ಲರೂ ಹೋದರೂ ಕೂಡ ನಾನು ಒಬ್ಬಳೇ ಬರಬಹುದು ಧೈರ್ಯವಾಗಿ ಅನ್ನೋದನ್ನು ನನಗೆ ತಿಳಿಸ್ಕೊಟ್ಟಿದ್ದು ಸಾಗರ್ಜಿ ಅವರು. ಸಾಗರ್ಜಿ ಅವರು ನನಗೆ ಹೇಳ್ಕೊಟ್ಟಿದ್ದು ನನ್ನ ಧರ್ಮ ಹೇಗಿರಬೇಕು, ನನ್ನ ಸಂಸ್ಕಾರ ಹೇಗಿರಬೇಕು, ಒಬ್ಬಳು ಹೆಣ್ಣು ಮನೆಯಿಂದ ಹೊರಗಡೆ ಹೋದರೆ ತಾನು ಗೌರವದಿಂದ ಹೇಗೆ ವಾಪಸ್ ಬರಬೇಕು ಅನ್ನೋದನ್ನು ಕೂಡ ನನಗೆ ತಿಳಿಸ್ಕೊಟ್ಟಂತಹ ಗುರುಗಳು ನನಗೆ ಸಾಗರ್ಜಿ ಅವರು. ಸೊ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ಯಾರ್ಯಾರು ಆಯೋಜನೆ ಮಾಡಿದಾರಲ್ಲ ಅವ್ರಿಗೆ ನನ್ನ ಮನಸ್ಸಿಂದ ಹೃತ್ಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ. ಆಮೇಲೆ ಈ ಊರಲ್ಲಿ ಸುಮಾರು ಹಿಂದೂ ಕಾರ್ಯಕ್ರಮಗಳನ್ನು ನಡೆಯೋದಕ್ಕೆ ಪ್ರತಿ ಸಾರಿನೂ ಇವತ್ತು ನಿರಂಜನ್ ಸರ್ ಕಣ್ಣೀರು ಹಾಕಿದ್ದಾರೆ. ಇದಕ್ಕೂ ಹಿಂದೆಯಿಂದನೂ ಕೂಡ, ಇದು ಹಿಂದೆ ಇಲ್ಲ, ಎಷ್ಟೋ ವರ್ಷದ ಹಿಂದುಗಡೆಯಿಂದನೂ ಎಲ್ಲರೂ ಕಣ್ಣೀರು ಹಾಕ್ತಾನೆ ಬರ್ತಿದ್ದಾರೆ. ಇವತ್ತಿಗೂ ಕಣ್ಣೀರು ಹಾಕಿದ್ದಾರೆ. ಬಟ್ ಯಾವತ್ತೂ ಕೂಡ ಹಿಂದೆ ಉಳಿಯೋದಿಲ್ಲ, ಹಿಂದೂ ಮುಂದೆ ಬಂದೇ ಬರ್ತಾನೆ. ಆ ಮುಂದೆ ಬರೋದಕ್ಕೆ ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಆದರೆ ಈ ಸ್ವಲ್ಪ ಜನನೇ ಕೈ ಜೋಡಿಸಿದ್ರೆ ಇದು ದೊಡ್ಡ ಶಕ್ತಿ ಆಗೋದಂತೂ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ನಿಜ. ಆಮೇಲೆ ಇವತ್ತು ನಾವೇನು ಕಲ್ತಿದ್ದೀವಲ್ಲ, ಈ ವಿದ್ಯೆ ನಮಗೆ ಕೊನೆ ಆಗಬಾರ್ದು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಹೇಳ್ಕೊಡ್ತೀವೋ ಅದ್ರ ಮುಂದೆ ನಮ್ಮ ಮುಂದಿನ ಹೆಜ್ಜೆ ಇಡೋಂಥ ನಮ್ಮ ಮಕ್ಕಳು ಕೂಡ ಇದೇ ರೀತಿ ಕಲಿತಾರೆ. ನಾವು ಧೈರ್ಯವಾಗಿರೋಣ, ಯಾವುದೇ ಕಾರಣಕ್ಕೂ ಹಿಂದೋಗಿ ಎದುರುಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಇಂಥ ಕಾರ್ಯಕ್ರಮಕ್ಕೆ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು.
ನಾನು ಇಲ್ಲಿ ಹಿಂದೂ ಕರಾಟೆ ಇದು ಕರಾಟೆ ಕ್ಲಾಸಿಗೆ ನನಗೆ ಗೊತ್ತಿದ್ದಿಲ್ಲ. ಸಾಗರ್ ಸರ್ ನೋಡೋಣ ಇವ್ರು ಕಲಿಸ್ತಾರ ಅಂತ ನನಗೆ ತುಂಬ ಆಶ್ಚರ್ಯ ಆಗಿತ್ತು. ನಾನು ಫಸ್ಟ್ನೇ ದಿನ ನನ್ನ ಮಗಳು ಬಿಡೋಕ್ಕೆ ಬಂದೆ. ಬಟ್ ಅವ್ರು ನೀವು ಜೈನರಾಗ ಸೇರಿ ಇದಕ್ಕೆ ಅಂದರು. ಸೇರಿದೆ. ಫಸ್ಟ್ನೇ ದಿನವೇ ತುಂಬ ಮಾಹಿತಿ ಸಿಕ್ತು. ಆಮೇಲೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ನಾನು ಬರಲಿಲ್ಲ. ಬಟ್ ನನ್ನ ಮಗಳು ದಿನ ಕಲಿತಿದ್ದು ನೋಡಿ ತುಂಬ ಖುಷಿ ಆಯಿತು. ಹೆಣ್ಮಕ್ಳಲ್ಲಿ ಒಂದು ಶಕ್ತಿ ಸಾಮರ್ಥ್ಯ ಬರಬೇಕಂದ್ರೆ ಇಂಥ ಗುರುಗಳು ನಮಗೆಲ್ಲ ಪ್ರತಿ ಹೆಣ್ಮಕ್ಳಿಗೂ ಮತ್ತು ಗಂಡು ಹುಡುಗರಿಗೂ ಬೇಕೇ ಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಪ್ರತಿ ಶಾಲೆ, ಸಂಘ, ಸಂಸ್ಥೆ ಏನಿದೆಯೋ ಅಲ್ಲೆಲ್ಲ ಇಂಥ ಗುರುಗಳು ನೇಮಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಇವು ಇದು ಇಂದು ನಮ್ಮ ಸಂಘಟನೆ ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ಜನ ಭಾಳ ಭಾಗವಹಿಸ್ಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತಾನೆ. ಸಾಗರ್ ಸರ್ ನಿಮಗೆ ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಲ್ವಾ? ಗಣ್ಯಮಾನರಿಗೆ ನಮಸ್ಕರಿಸುತ್ತಾ ನನಗೆ ಒಂದೆರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ನನ್ನ ಅನುಭವದ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ನನಗೆ ಯಾವ ರೀತಿಯಿಂದ ಭಗವಂತ ಕರುಣಿಸಿದೋ ಗೊತ್ತಿಲ್ಲ. ನಮ್ಮ ಹಿಂದೆ ಹಿರಿಯರಿದ್ದಾರೆ. ಅವರ ಅನುಮತಿಯಿಂದ, ಅವರ ಒಂದು ಪ್ರೋತ್ಸಾಹದಿಂದ ಈ ಒಂದು ನಮ್ಮ ಊರಲ್ಲಿ ಕಾರ್ಯಕ್ರಮ ಮಾಡುವಂಥ ಇದು ನನ್ನ ಜೀವನದಲ್ಲಿ ಮೊದಲನೇ ಕಾರ್ಯಕ್ರಮ. ನನಗಿಷ್ಟು ಸಂತೋಷ ಆಯಿತು, ಅಷ್ಟು ಸಂತೋಷ ಆಯಿತು. ಆ ಒಂದು ಕಾರ್ಯಕ್ರಮಕ್ಕೆ ಲೋಕಲಲ್ಲಿ ಎಲ್ರಿಗೂ ಹೇಳಿದ್ರು ಸಹಿತ ಸೇರಿದರು ಜನ. ಆದರೆ ಬೇರೆ ಊರಿಂದ ಬಂದು ನಿರಂಜನ್ ಸರ್ ಆಗಿರ್ಬೋದು ಅಥವಾ ರಟ್ಟಿಹಳ್ಳಿಯಿಂದ ಹುಡುಗರು ಹಳ್ಳಿಗಳಿಂದ ಬಂದು ಕ್ಲಾಸನ್ನು ಪರಿಣಿತಿಯನ್ನು ತಗೊಂಡು ಪ್ರಶಿಕ್ಷಣವನ್ನು ಕಲಿತು ಹೋದ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು. ಆ ಕ್ಲಾಸಲ್ಲಿ ಕಲಿತದ್ದನ್ನು ಇಲ್ಲಿ ಈ ಹರಿಹರದಲ್ಲಿ ಮಾಡಿ ತೋರಿಸಿದರು ನಿರಂಜನ್ ಸರ್ ಅವರು. ಇದು ಅವ್ರ ಸೋಲಲ್ಲ, ದೊಡ್ಡ ಗೆಲುವು. ನಮ್ಮ ಹಿಂದೂ ಜನಜಾಗೃತಿ ವತಿಯಿಂದ ನಾನು ಹೇಳ್ಕೊಳ್ಳೋದಂದರೆ ದೊಡ್ಡ ಗೆಲುವು ಅಂತಲೇ ಅವರು ಕಣ್ಣೀರು ಹಾಕಬಾರ್ದು. ನಾವು ಮಾಡುವ ಕೆಲಸದಲ್ಲಿ ನೂರಾರು ವಿಘ್ನಗಳು ಬಂದೇ ಬರುತ್ತವೆ. ಅದಕ್ಕೆಲ್ಲ ನಾವು ಜಯಿಸಿ ಮುಂದೆ ಬರುವಂಥ ನಮ್ಮ ಹಿಂದೂ ರಕ್ತ ನಮ್ಮ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೇ ಆಯಿತು, ನಮ್ಮ ಗಂಡು ಮಕ್ಕಳಲ್ಲೇ ಆಯಿತು, ಹರಿತಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಸೋಲು ಒಪ್ಪಬಾರ್ದು. ಇದು ನಿಮ್ಮ ಶಿಬಿರ, ಇವತ್ತು ಸಮಾರೋಪ ಕಾರ್ಯಕ್ರಮ ಇಟ್ಟಿದ್ದೀರ. ಇದು ಮುಕ್ತಾಯವಲ್ಲ, ಇನ್ನು ಮೇಲೆ ಪ್ರಾರಂಭ. ಇದನ್ನು ನೀವು ತಿಳ್ಕೊಳ್ಳಿ. ಇಲ್ಲಿಂದ ನೀವು ಪ್ರಾರಂಭ ಆಗಬೇಕು. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಸಾಗರಣ್ಣ ಅವರು ನೋಡಿ, ಒಬ್ಬ ಮನೆಯ ಮಗ ಅವರು, ತಾಯಿ ತಂದೆ ಎಲ್ಲ ಅವ್ರಿಗೆ ಫ್ಯಾಮಿಲಿ ಇದೆ. ನಿಮ್ಮ ಹಾಗೆ ಮನೇಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡಿರ್ಬೋದಾಗಿತ್ತು. ಆದರೆ ಒಂದು ಸೇವೆ ಅಂತ ಬಂದಾಗ ಅವರು ಮನೆತನನ ಬಿಟ್ಟು, ಅವ್ರ ಕೆಲಸನ ಬಿಟ್ಟು 2 ತಿಂಗಳ ಸೇವೆಗಾಗಿ ಪ್ರತಿ ಊರು, ಪ್ರತಿ ಜಿಲ್ಲೆಗಳಲ್ಲಿ ಅವರು ಸೇವೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅವರ ಸೇವೆ ಮುಂದೆ ನಮ್ಮದೇನು ದೊಡ್ಡ ವಿಷಯ ಅಲ್ಲ. ಅವರು ಸೇವೆ ಮಾಡ್ತಾ ಇರೋದು ನೋಡಿದರೆ ನಮ್ಮ ಹಿಂದೂ ಮಕ್ಕಳನ್ನು ಎಷ್ಟು ಜಾಗೃತರಾಗಿ ಮಾಡಬೇಕು ಅಂತ ಅವ್ರ ಮೈಮನಗಳಲ್ಲೆಲ್ಲ ಅವರು ಆವರಿಸ್ಕೊಂಡು ಬಿಟ್ಟಿದ್ದಾರೆ. ಆ ಥರ ಶಿಕ್ಷಣ ಸಿಗಬೇಕಾದ್ರೂ ಸಹಿತ ಅವರು ಸನಾತನ ಧರ್ಮಕ್ಕೆ ಸೇವಕರಾಗಿ, ಆಮೇಲೆ ಹಿಂದೂ ಜನಜಾಗೃತಿಗೆ ಸೇರಿ ಅವರು ಒಂದು ವಿದ್ಯೆಯನ್ನು ಪಡೆದು ಇಂಥ ಒಳ್ಳೆ ದ್ರೋಣಾಚಾರ್ಯರ ಹಾಗೆ ನಮಗೆ ಒಂದು ಗುರುಗಳು ಸಿಕ್ಕಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನಗೆ ರಾಣೆಬೆನ್ನೂರಲ್ಲಿ ಜಾಸ್ತಿ ಮಾತಾಡೋಕ್ಕೆ ಆಗಲಿಲ್ಲ. ಅವತ್ತು ನಾವು ಸಮಾರೋಪ ಸಹಿತ ಸಣ್ಣ ಪ್ರಮಾಣದಲ್ಲಿ ಮಾಡಬೇಕಾಯಿತು. ಆದರೂ ನಾನು ಸ್ವಲ್ಪ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂಥ ಗುರುಗಳನ್ನು ನಮಗೆ ಹಿಂದೂ ಜನಜಾಗೃತಿ ವತಿಯಿಂದ ಕೊಡ್ತಾ ಇರಲಿ. ಮುಂದಿನ ದಿನಮಾನಗಳಲ್ಲಿ ಈ ಥರ ಹಿಂದೂ ಜನಜಾಗೃತಿ ವತಿಯಿಂದ ಶೌರ್ಯ ಜಾಗೃತಿ ಆಗಿರ್ಬೋದು, ಧರ್ಮ ರಕ್ಷಣೆ ಆಗಿರ್ಬೋದು, ಬಾಲ ಸಂಸ್ಕಾರ ಆಗಿರ್ಬೋದು, ನಮಗೆ ಗುರುಕುಲ ಪದ್ಧತಿಯಲ್ಲಿ ಯಾವ ಶಿಕ್ಷಣ ಮೊದಲು ಸಿಗ್ತಾ ಇತ್ತು ಅದನ್ನು ಇವರು ಕೊಡಲು ಮುಂದುದಿಯಲ್ಲಿದ್ದಾರೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು, ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಸನಾತನ ಧರ್ಮದಲ್ಲಿ ನಾವು ಜೋಡಣೆ ಆಗಬೇಕು. ಅಂದಾಗ ನಮಗೆ ಇತಿಹಾಸ ತಿಳಿಯುತ್ತೆ. ಹಾಗೂ ನಮ್ಮ ಈ ಪ್ರಶಿಕ್ಷಣಗಳನ್ನು ಲಾಭವನ್ನು ನಾವು ಪಡ್ಕೋಬೇಕಾಗುತ್ತೆ. ಪಡ್ಕೊಂಡು ನೀವು ಕಾನ್ವೆಂಟ್ ಸ್ಕೂಲಿಗೆ ಹೋದರೂ ಸಹಿತ ನೀವು ಓದಿ ನಿಮಗೆ
ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನೀವು ಯುವತಿಯರಾಗಲಿ ಅಥವಾ ಯುವಕರಾಗಲಿ ಒಂದು ಉದ್ಯೋಗ ಆಕಾಂಕ್ಷೆ ಆಗಿರ್ಬೋದು, ನಿಮ್ಮ ಜೀವನ ಚಲಾಯಿಸಲು ಅದೊಂದು ಶಿಕ್ಷಣವನ್ನು ಪಡಿಬೋದು. ಅದರ ಜೊತೆಗೆ ಹೆಚ್ಚಿನ ಸಮಯವನ್ನು ಇಂಥ ಹಿಂದೂ ಜನಜಾಗೃತಿಯಲ್ಲಿ ಕೈ ಜೋಡಿಸಿ ನೀವು ಸಹ ಸೇವೆ ಮಾಡಿ ಅದರ ಪ್ರಯೋಗವನ್ನು ಅಥವಾ ಅದರ ಉಪಯೋಗವನ್ನು ನೀವು ಪಡೆದು ನೀವು ಸಹಿತ ಎಲ್ಲ ಶಿಕ್ಷಣವನ್ನು ಪಡೆದುಕೊಳ್ಳಲಿ ಅಂತ ಆಶಿಸುತ್ತಾ ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದರಿಂದ ನನಗೆ ಧನ್ಯವಾದಗಳನ್ನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿರಂಜನ್ ಸರ್ ಅವರು ಸದಾಕಾಲ ಇದೇ ಥರ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋಣ. ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ನಮ್ಮ ಜೊತೆಗಿರಿ, ಒಬ್ರಿಗೊಬ್ಬರು ಸೇರಿ ಎಲ್ಲರೂ ನಮ್ಗೆ ಯಾರ್ಯಾರು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿಬಿಟ್ಟಿದ್ದೀನಿ. ಹಾಗೆ ನಮ್ಮ ಜೊತೆಯಲ್ಲಿ ಯಾರು ದೊಡ್ಡ ಚೈನ್ ಆಗಲಿ ಇದು ಈ ಥರ ನಾವು ಬೆಳೆಸ್ಕೊತ ಹೋಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನಾನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿರೋದು, ಸೊ ಇದೆ ತುಂಬ ಫಸ್ಟ್ ಟೈಮ್ ಸ್ಟೇಜ್ ಹತ್ತಿ ಮಾತಾಡ್ತಾ ಇರೋದು, ಸೊ ನರ್ವಸ್ ಆಗ್ತಾಯಿದ್ದೀನಿ. ನನ್ನ ಹೆಸರು ರೂಪಾ ಅಂತ. ಪ್ರಾಪರ್ ನಮ್ಮೂರು ಶಿಕಾರಿಪುರ, ಶಿವಮೊಗ್ಗ ಡಿಸ್ಟ್ರಿಕ್ಟ್. ನಾನು ಇಲ್ಲಿ ಹರಿಹರಕ್ಕೆ ಬಂದು ಎರಡು ವರ್ಷ ಆಯಿತು. ಇಲ್ಲಿಗೆ ಬಂದು ನನಗೆ ತುಂಬ ಅವಕಾಶ ಸಿಕ್ತು, ಅಂದರೆ ತುಂಬ ಕಲಿಯೋದಕ್ಕೆ ಅವಕಾಶ ಸಿಕ್ತು. ಅಂದರೆ ಇದು ಹರಿಹರ ವಿಜಯನಗರ ಬಡಾವಣೆಯಲ್ಲಿ ನಮ್ಮದು ಸತ್ಸಂಗ ಅಂತ ಇದೆ, ಅಲ್ಲಿ ಒಂದು 70 ಮೆಂಬರ್ಸ್ ಇದ್ದೀವಿ. ಅದರಲ್ಲಿ ಇವಾಗ ಸರ್ ಬಂದಿರಲ್ಲ, ಹರೀಶ್ ಸರ್, ಅವರು ಒಂದು ಪ್ರೋಗ್ರಾಮಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಲೇಡೀಸ್ ತುಂಬ ಮುಂದೆ ಬಂದು ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ ಅಂತ ಒಂದು ಪ್ರೋಗ್ರಾಮಲ್ಲಿ ನಮ್ಮ ವಿಷಯನ ಶೇರ್ ಮಾಡಿದರು. ತುಂಬ ಖುಷಿ ಆಗ್ತಾಯಿದೆ. ಮತ್ತು ನಾನು ಹೌಸ್ ವೈಫ್ ಮತ್ತು ಯೋಗ ಟ್ರೈನರ್ ಕೂಡ. ನಾನು ಒಂದು 20 ಇಯರ್ಸಿಂದ ಯೋಗ ಮಾಡ್ತೇನೆ. ಆದರೆ ಯೋಗನೇ ಬೇರೆ ಸರ್ ಹೇಳ್ಕೊಟ್ಟಿದ್ದೆ ಬೇರೆ, ನಾನು ಯೋಗ ಮಾಡ್ತೀನಿ ನನಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ, ಅದೇ ಬೇರೆ. ಮತ್ತು ಇಲ್ಲಿ ಬಂದು ಇವ್ರು ಕೊಟ್ಟಿರೋ ಟ್ರೈನಿಂಗು ಇದೇ ಬೇರೆ ಅಂತ ನಂಗೆ ಗೊತ್ತಾಯಿತು. ತುಂಬ ಖುಷಿ ಆಯಿತು. ಆಮೇಲೆ ಸರ್ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಜ್ಞಾನ ಮತ್ತು ಆಧ್ಯಾತ್ಮದ ಬಗ್ಗೆ ಅಷ್ಟೊಂದು ಗೊತ್ತಿದೆ. ನಮ್ಮ ಸಂಸ್ಕಾರ, ಸಂಸ್ಕೃತಿ, ದೇಶದ ಬಗ್ಗೆ ಎಷ್ಟೊಂದು ನಾಲೆಡ್ಜ್ ಇದೆ ಅವರಿಗೆ. ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಕೊಡಲಿ ಇಂಥ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಅಂತ ನಾನು ಕೇಳ್ಕೊತೀನಿ. ಮತ್ತು ನಿರಂಜನ್ ಸರ್ ಮತ್ತು ಮೀನಾಕ್ಷಿ ಅಕ್ಕ ಮತ್ತು ಅವಳ ಹೆಸರು ಲೇಖನ, ಅವರು ಇಡೀ ಫ್ಯಾಮಿಲಿನೇ ಈ ದೇಶದ ಸೇವೆಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಸೊ ಆ ಭಗವಂತ ಅವ್ರ ಫ್ಯಾಮಿಲಿಗೂ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಶಕ್ತಿ ಸಾಮರ್ಥ್ಯ ಕೊಡಲಿ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಅಂತ ನಾನು ಕೇಳ್ಕೊತೀನಿ. ಮತ್ತು ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಇಷ್ಟು ಜನರ ಮಧ್ಯೆ ಇದ್ದು ಹೊರಗಡೆ ಜನರ ಜೊತೆ ಬೆರೆಯೋಕ್ಕೆ ಮಾತಾಡೋಕ್ಕೆ ನಮಗೆ ಒಂಥರ ಏನೋ ಮುಜುಗರ ಆಗ್ತಿತ್ತು. ಇಲ್ಲಿಗೆ ಬಂದಮೇಲೆ ಮೊದಲನೇ ದಿನ ಅನಿಸ್ತು, ಅಯ್ಯೋ ಹೆಂಗಪ್ಪ ಯಾರ್ಯಾರೋ ಬಂದಿದ್ದಾರೆ, ನಮಗೆ ಯಾರೂ ಗೊತ್ತಿಲ್ಲ ಅಂತ ಅನಿಸ್ತಿತ್ತು. ಹೋಗ್ತಾ ಇವತ್ತು ಲಾಸ್ಟ್ ಡೇ ಆಯಿತು, ಅಯ್ಯೋ ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇದ್ದೀವಲ್ಲ ಅನ್ನೋ ಫೀಲ್ ಆಗ್ತಾಯಿದೆ, ಮಿಸ್ ಮಾಡ್ಕೋಬೇಕಲ್ಲ ಅಂತ. ಎಲ್ಲರೂ ಒಂದು ಫ್ಯಾಮಿಲಿ, ಒಂದು ಮನೆಯವ್ರ ಥರ ಆಗಿಬಿಟ್ಟಿದ್ದೀವಿ. ಅಣ್ಣಂದ್ರಾಗಿರ್ಬೋದು, ಅವ್ರ ಸಪೋರ್ಟ್ ಆಗಿರ್ಬೋದು, ಹುಡುಗಿರು, ಅಕ್ಕಂದರು, ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿ ಸಿಕ್ತು. ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮ ಆದರೆ ನಾನು ಖಂಡಿತ ಬರ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದಿನ ನಾನು ಆರ್ಮಿ ಸೇರ್ಕೋಬೇಕಂತಂದ್ಬಿಟ್ಟು 30 ವರ್ಷ ಹಿಂದೆ ಬೆಂಗಳೂರಿಗೆ ಹೋದೆ. ಆದರೆ ದೇಶ ಸೇವೆ ಮಾಡೋಕ್ಕಾಗಲಿಲ್ಲ. ಇವತ್ತು ನನಗೆ ಈ ದೇಶ ಸೇವೆ ಮಾಡೋದಕ್ಕೆ ನನ್ನ ಹಿಂದೂ ರಾಷ್ಟ್ರದಿಂದ ಸಿಕ್ಕಿರೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ಇಂಥ ಅವಕಾಶ ಜೀವನದಲ್ಲಿ ಯಾರಿಗೂ ಸಿಗೋದಿಲ್ಲ. ಬರೆದಿಟ್ಕೊಳ್ಳಿ, 3 ಸಾರಿ ನಾನು ಆರ್ಮಿಗೆ ಟ್ರೈ ಮಾಡಿದ್ದು, 3 ಸಾರಿನೇ ಫೇಲ್ಯೂರ್ ಆಗಿದ್ದೀನಿ. ಇವತ್ತು ಜಯಶಾಲಿ ಆಗಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದು ಎಲ್ಲಿ ನಮ್ಮ ಹಿಂದೂ ರಾಷ್ಟ್ರ, ನಮ್ಮ ಗುರುಜಿ ಒಂದು ಸಪೋರ್ಟಿಂದ ಅಂತಲೇ ಹೇಳೋಕೆ, ಅದರ ಏನೋ ಹೆಸರು ಗೊತ್ತಾಗ್ತಾ ಇಲ್ಲ. ನಿರಂಜನ್ ಸರ್ವರ್ಗೂ ನಾನು ಹೃದಯಪೂರ್ವಕ ಧನ್ಯವಾದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ನನ್ನ ಅಕ್ಕ ತಂಗಿಯರಿಗೆ, ಮಾತೆ ಮಹಿಳೆಯರಿಗೆ ಎಲ್ಲ ನನ್ನ ಹೃದಯಪೂರ್ವಕ ವಂದನೆಗಳು. ನಮಸ್ಕಾರ. ಇಂದ ಬರೋರಲ್ಲ, ದಾವಣಗೆರೆಯಿಂದ ಬೆಳಗ್ಗೆ ಎಲ್ಲರಿಗೊಂದು ಮುಂಚೆ ಬರ್ತಿದ್ರು. ನನಗೆ ಫಸ್ಟಿಗೆ ನಾನು ಹರಿಹರದಲ್ಲಿ ಆಲ್ಮೋಸ್ಟ್ 90% ಎಲ್ಲರೂ ನೋಡಿದ್ದೇನೆ. 2 ದಿನದ ಅಬ್ಸರ್ವ್ ಮಾಡಿದೆ, ಅವ್ರು ಬರೋರು, ಅವ್ರ ಪಾಡಿಗೆ ಹೋಗೋರು, ಇನ್ನಿಲ್ಲರು. 2 ದಿನದ ಕೇಳಿದೆ, ಒಬ್ಬರು ಇಲ್ಲಿ ನಾನು ನೋಡಿಲ್ಲ ಅಂದೆ. ಮೊದಲನೇ ದಿನ ನಾನೇ ಹೋದೆ, ಸರ್ ಎಲ್ಲಿಂದ ಬರ್ತಾಯಿದ್ದೀರಾ, ಏನು ಮಾಡ್ತಾರೆ, ನನಗೆ ನಿಜ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂದೆ. ಸರ್ ನಾನು ದಾವಣಗೆರೆಯಿಂದ ಬರ್ತಾಯಿದ್ದೀನಿ. ನನಗೆ ಭಾಳ ಖುಷಿ ಆಗ್ಬಿಡ್ತು. ನಾವು ದಾವಣಗೆರೆ ಮಟ್ಟ ತಲುಪಿದ್ದೀವಲ್ಲ ಅನ್ನೋದೇ ನನಗೆ ಭಾಳ ಖುಷಿ. ಯಾಕಂದರೆ ಅಲ್ಲಿಂದ ಬರ್ತಾಯಿದ್ದಾರೆ ಅಂದರೆ ನಾನು ನೆಕ್ಸ್ಟು ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡಿದರೆ ಎಲ್ಲೆಲ್ಲಿಂದ ಬರ್ಬೋದು. ನನಗೆ ತುಂಬ ಆಸೆ ಇತ್ತು. ಅದರಲ್ಲಿ ಇನ್ನೆರಡು ಮಕ್ಕಳು ಬೆಳ್ಳೂಡಿಂದ ಬರ್ತಾ ಇದ್ದಾರೆ. ಅವು 2 ಮಕ್ಕಳು ಇಲ್ಲಿದ್ದಾರೆ, ನನಗೆ ಹೆಸರಿಗೆ ನೆನಪಿಲ್ಲ, ದಯವಿಟ್ಟು ಇದ್ದರೆ ಎದ್ದು ನಿಂತ್ಕೋಬೇಕು. ರಾಜನಹಳ್ಳಿಯಿಂದ 2 ಹುಡುಗರು ಬೆಳಗ್ಗೆನ ಬರೋರು, 2 ಮಕ್ಕಳು. ಭಾಳ ಖುಷಿ ಆಗೋದು. ನಾನು ತುಂಬ ಬಾನಹಳ್ಳಿ, ಮೆಲೆವಿನ್ನೂರು ಅಲ್ಲಿ ಮುಟ್ಟನೂ ಪ್ರಚಾರ ಮಾಡಿದ್ದೀನಿ. ಆದರೆ ಹರಿಹರ ತಾಲೂಕು ಸುತ್ತಮುತ್ತಲು ಬಂದಿದ್ದು 2 ಮಕ್ಕಳು. ಅವ್ರು ನಮ್ಮ ಸರ್
ಭಾಳ ಖುಷಿ ಆಯಿತು. ಹಿಂಗೆ ನಿಮ್ಮ ಜೊತೆಗೆ ಇನ್ಮೇಲೆ ಬರ್ಬೇಕಾದ್ರೆ ಯಾವುದೇ ಕಾರ್ಯಕ್ರಮ ಇರಲಿ, ಇಬ್ಬರಿದ್ದರೆ 4 ಆಗಲಿ, 4 ಇದ್ದರೆ 10 ಆಗಲಿ, ಹಿಂಗೆ ನಿರಂತರವಾಗಿ ಇದು ಅರ್ಗರ್ ಯೋಧ ಮನೆಯಲ್ಲಿ ಒಬ್ಬ ಯೋಧ ಆಗಬೇಕನ್ನೋದೇ ನನ್ನ ಆಸೆ. ನನ್ನ ಹೆಸರು ಪಲ್ಲವಿ ಅಂತೇಳ್ಬಿಟ್ಟು. ಈಗ 7 ದಿನದಿಂದ ನಾವು ಶೌರ್ಯ ತರಬೇತಿ ಕೇಂದ್ರವನ್ನು ಯಶಸ್ವಿಯಾಗಿ ಇವತ್ತಿಗೆ ಮುಗಿಸಿದ್ದೀವಿ. ಎಲ್ಲ ಹೆಣ್ಮಕ್ಳಲ್ಲೂ ಒಂದು ಶಕ್ತಿ ಬಂದಿದೆ, ಒಂದು ಬಲ ಬಂದಿದೆ. ನಾವೆಲ್ಲೇ ಹೋದ್ರೂ ಕೂಡ ಧೈರ್ಯವಾಗಿ ನಾವು ಒಬ್ಬರೇ ಹೋಗಿ ಬರ್ಬೋದು ಅನ್ನೋದನ್ನ ನಮ್ಮ ಸಾಗರ್ಜಿ ಅವರು ನಮ್ಗೆ 7 ದಿನದಿಂದ ಹೇಳಿದ್ದಾರೆ. ಒಂದಿನೂ ಕೂಡ ನಮಗೆ ಬೇಜಾರು ಆಗಲೇ ಇಲ್ಲ. ಬೇಗ ಬರಬೇಕು, ಬೇಗ ಬಂದು ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದೀವಿ, ಒಂದು ಧೈರ್ಯ ಬಂದಿದೆ ನಮ್ಮಲ್ಲಿ. ನನಗೂ ಕೂಡ 2 ಹೆಣ್ಮಕ್ಳಿದೆ. ನನಗೆ 2 ಹೆಣ್ಮಕ್ಳು ಹುಟ್ಟಿದಾಗ ನಂಗೆ ತುಂಬ ಬೇಜಾರಾಗಿತ್ತು, ಹೆಣ್ಮಕ್ಳಾಗಿದೆ ಅಂತ ಹೇಳ್ಬಿಟ್ಟು. ಇವಾಗಿನ ಜನ್ರೇಷನ್ ಇವರೆಲ್ಲ ಹೇಳ್ಕೊಟ್ಟಿದ್ದು ನೋಡಿದರೆ ನನ್ನ 2 ಹೆಣ್ಮಕ್ಳನ್ನ ಗಂಡು ಮಕ್ಳನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗೊಂದು ಧೈರ್ಯ ಬಂದಿದೆ. ಎಲ್ಲರೂ ಕೂಡ ಹೆಣ್ಮಕ್ಳಾಗಿ ಹುಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಬೇಜಾರು ಪಡೋ ಅವಶ್ಯಕತೆನೇ ಇಲ್ಲ. ಧೈರ್ಯವಾಗಿ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಧೈರ್ಯಶಾಲಿಯಾಗಿ ನಾವು ಹೋರಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹೆಮ್ಮೆ ಪಡೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಭಾಗ್ಯ ಅದು, ನೀವು ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಮ್ಮ ವಿಶ್ವಣ್ಣವ್ರ ಮಿಸ್ಸಸ್, ಆಮೇಲೆ ಲೋಕೇಶ್ ಮಿಸ್ಸಸ್ ಅವರು, ನಮ್ಮ ಗೋಪಾಲಿ ಅವ್ರು ಬರ್ತಾ ಇದ್ದಾರೆ. ದಯವಿಟ್ಟು ಬರಬೇಕು. ನಮ್ಮ ದಿನೇಶ್ ಅಣ್ಣರು ಅವು 2 ಕಾರ್ಯಕ್ರಮ ನಮ್ಮ ದಿನೇಶ್ ಅಣ್ಣರು, ನಮ್ಮ ಕೋಮಲ್ ಸರ್ ಅವ್ರು ಮುಗಿಸ್ಕೊಡ್ಬೇಕು. ದಯವಿಟ್ಟು ಬರ್ರಿ, ದಯವಿಟ್ಟು. ಪಲ್ಲವಿ ಮೇಡಮ್ ಅವರೇ, ನಿಮ್ಮ ಯಜಮಾನ್ರು ನೀವು ಬರ್ರಿ. ವಿಶ್ವಣ್ಣ, ಕೃಷ್ಣ ಸರ್ ಬರ್ರಿ ಸರ್ ಬರ್ರಿ. ನೀವು ಬರೋ ಮಟ್ಟ ಕಾರ್ಯಕ್ರಮ ಮುಗಿಯಲ್ಲ. ಮತ್ತು ನಾವು ರಾತ್ರಿವರೆಗೂ ಇಲ್ಲೇ ಇರೋಕ್ಕೆ ರೆಡಿ ಇದ್ದೇವೆ, ನೀವು ಬರಬೇಕು. ಅವ್ರು ಬಂದರು, ಅವ್ರು ಮಿಸ್ಸಸ್, ಅದಕ್ಕೆ ವೇಟ್ ಮಾಡಿ. ನೀವು ಬರ್ರಿ, ಅವ್ರ ದಂಪತಿಗೆ ಬರಬೇಕು, ಅದಕ್ಕೆ ನೀವು ಬರ್ರಿ ಮಾಡಿರಿ, ಹಿಡ್ಕೊಳ್ಳಿ ಸರ್. ಈಗ ಎಲ್ಲ ಸಂಸ್ಕಾರವನ್ನು ಕಲಿಸುವಂತಹ ಯಾವುದೇ ವ್ಯವಸ್ಥೆ ಭಾರತದಲ್ಲಿಲ್ಲ. ಇವತ್ತು ಬಾಕಿ ಅನ್ಯಮತೀಯರಿಗೆ ಅವರ ಮದ್ರಸಗಳಲ್ಲಿ, ಅವರ ಚರ್ಚ್ಗಳಲ್ಲಿ ಚಿಕ್ಕ ವಯಸ್ಸಿಂದಲೇ ಈ ಸಂಸ್ಕಾರವನ್ನು ಕಲಿಸುವ ವ್ಯವಸ್ಥೆ ಇದೆ. ಅವರಲ್ಲಿ ಆ ಒಗ್ಗಟ್ಟು, ಜಾಗೃತಿ ಇದೆ. ಆದರೆ ಇವತ್ತು ಹಿಂದೂಗಳು, ಇವತ್ತೆಲ್ಲರೂ ನಾವು ನೋಡಿದ್ದೇವಲ್ಲ, ಹಿಂದೂಗಳ ಸ್ಥಿತಿ ಯಾವ ರೀತಿ ಇದೆ. ಅದಕ್ಕೆ ಇವತ್ತು ಹಿಂದೂಗಳ ಸ್ಥಿತಿ ಬದಲಾವಣೆ ಆಗಬೇಕಾದ್ರೆ ಪ್ರತಿಯೊಬ್ಬರು ನಮ್ಮ ಧರ್ಮದ ಶಿಕ್ಷಣವನ್ನು ಪಡಿಬೇಕು. ಧರ್ಮದ ಆಚರಣೆನ ಮಾಡಿದರೆ ಮಾತ್ರ ಅವರಲ್ಲಿ ಆ ಧರ್ಮದ ಶಕ್ತಿ ಜಾಗೃತ ಆಗ್ತದೆ. ಇಲ್ಲಾಂದರೆ ಸುಮ್ಮನೆ ನಾವು 100 ಕೋಟಿ ಇದ್ದೇವೆ, ಹರಿಹರದಲ್ಲಿ 1 ಲಕ್ಷ ಜನ ಇದ್ದೇವೆ, ಇದು ಅದಕ್ಕೆ ಮಹತ್ವ ಇಲ್ಲ. ಯಾಕೆಂದರೆ ನಮಗೆ ಕೇವಲ ಜನ್ಮತಃ ಹಿಂದೂಗಳಾದರೆ ಸಾಕಾಗಲಿಕ್ಕಿಲ್ಲ, ಕರ್ಮತಃ ಆಚರಣೆಯಲ್ಲಿ ನಾವು ಹಿಂದೂ ಧರ್ಮವನ್ನು ಪಾಲನೆ ಮಾಡಬೇಕು, ಹಿಂದೂಗಳಾಗಿ ಬದುಕಬೇಕು. ಆಗ ಮಾತ್ರ ನಮ್ಮಲ್ಲಿ ಶಕ್ತಿ ಜಾಗೃತ ಆಗ್ತದೆ. ಅದಕ್ಕೋಸ್ಕರ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಹೇಗೆ ನಿಮಗೆ ಸ್ವಸಂರಕ್ಷಣಾ ಪ್ರಶಿಕ್ಷಣವನ್ನು ನಿಮಗೆ ಕಲಿಸ್ಕೊಟ್ಟಿದ್ದೇವೆ, ಹಾಗೆ ಪ್ರತಿ ವಾರದಲ್ಲಿ 1 ಗಂಟೆ ಈ ಧಾರ್ಮಿಕ ಶಿಕ್ಷಣವನ್ನು ಕಲಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಈಗಾಗಲೇ ನಮ್ಮ ದಾವಣಗೆರೆಯಲ್ಲಿ ಈಗಾಗಲೇ 3-4 ಧರ್ಮ ಶಿಕ್ಷಣ ವರ್ಗ ನಡೀತಾ ಇದೆ. ಹರಿಹರದಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆವು. ಈಗ ನಾವು ಮುಂದಿನ ದಿನಗಳಲ್ಲಿ ಹರಿಹರದಲ್ಲಿಯೂ ಸಹ ಪ್ರತಿ ವಾರ 1 ಗಂಟೆ ಈ ಧಾರ್ಮಿಕ ಶಿಕ್ಷಣವನ್ನು ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪ್ರತಿ ವಾರ ಒಂದೊಂದು ವಿಷಯ. ನಾವೀಗ ಕುಂಕುಮವನ್ನು ಹಚ್ಚಬೇಕು. ಈಗ ಸರ್ ಹೇಳಿದರು, ಕೃಷ್ಣ ಸರ್, ಪ್ರತಿಯೊಬ್ಬರು ಮನೆಯಿಂದ ಹೊರಡುವಾಗ ಅಲ್ಲ, ಮನೆಯಲ್ಲಿ ಇರುವಾಗಲೂ ಸಹ ಪ್ರತಿಯೊಬ್ಬರು ತಿಲಕ ಧಾರಣೆಯನ್ನು ಮಾಡಬೇಕು. ಹೆಣ್ಮಕ್ಳು ದುಂಡನೆ ಕುಂಕುಮ ಯಾಕೆ ಹಚ್ಚಬೇಕು? ಅದ್ರ ಹಿಂದೆ ಒಂದು ಹಿನ್ನೆಲೆ ಇದೆ, ಒಂದು ಸೈನ್ಸ್ ಇದೆ. ಅಥವಾ ಗಂಡು ಮಕ್ಕಳು ಉದ್ದನೆ ತಿಲಕದ ರೂಪದಲ್ಲಿ ಯಾಕೆ ಕುಂಕುಮ ಹಚ್ಚಬೇಕು? ಅದಕ್ಕೂ ಒಂದು ಸೈನ್ಸ್ ಇದೆ, ರೀಸನ್ ಇದೆ. ನಿಮಗಾಗಲೇ ಸಾಗರಣ ಹೇಳಿರ್ಬೋದು. ಅಂದರೆ ಇಂತಹ ಅನೇಕ ವಿಚಾರಗಳು ಇವತ್ತು ಆ ಧರ್ಮ ಶಿಕ್ಷಣ ವರ್ಗದಲ್ಲಿ ನಿಮಗೆ ಪ್ರತಿ ವಾರ ನಾವು ತಿಳಿಸ್ಕೊಡ್ತೇವೆ. ಅಂದರೆ ಯಾರು ಧರ್ಮ ಶಿಕ್ಷಣವನ್ನು ಪಡಿತಾರೆ, ಅವರು ಧರ್ಮದ ಆಚರಣೆಯನ್ನು ಮಾಡ್ತಾರೆ, ಅವರಲ್ಲಿ ಧರ್ಮದ ತೇಜ ಜಾಗೃತ ಆಗ್ತದೆ. ಮತ್ತು ಅವನನ್ನು ಯಾವುದೇ ಕಾರಣಕ್ಕೂ ಸಹ ಬೇರೆ ಯಾರೂ ಅವನನ್ನು ಮತಾಂತರ ಮಾಡುವಂಥದ್ದು, ಲವ್ ಜಿಹಾದ್ ಇರ್ಬೋದು, ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲರೂ ಪ್ರತಿ ವಾರ ಒಂದು ಕಡೆಗೆ ಸೇರ್ಬೋದಲ್ಲ, ನೀವೆಲ್ಲರೂ ಅದರಲ್ಲಿ ಮಾತೆಯರು, ಇವರು ಇರ್ಬೋದು, ಪೋಷಕರು ಯಾರು ಸಹ ಬರ್ಬೋದು. ಅದಕ್ಕೆ ವಾರದಲ್ಲಿ 1 ದಿನ 1 ಗಂಟೆ. ಈಗ ನಮಗಿಲ್ಲಿ ಗಿರಿಯಮ್ಮ ಕಾಲೇಜಲ್ಲಿ ಜಾಗನೂ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ನಾವು ಯಾವ ವಾರ ಮಾಡಿದರೆ ನಿಮಗೆ ಅನುಕೂಲ? ಯಾವ ವಾರ, ಯಾವ ದಿನ? ಭಾನುವಾರ ಆಗ್ತದೆ ಎಲ್ರಿಗೂ? ಭಾನುವಾರ ಆಗ್ಬೋದಲ್ಲ? ಭಾನುವಾರ ಸಮಯ ಸಂಜೆ 5ರಿಂದ 6 ಗಂಟೆ. 10 ನಿಮಿಷ ನೀವು ಮುಂಚಿತವಾಗಿ ಬಂದರೆ
ನಾವು ಕರೆಕ್ಟ್ 5 ಗಂಟೆಯಿಂದ 6 ಗಂಟೆ 1 ಗಂಟೆಯಲ್ಲಿ ನಿಮಗೆ ಇದೆಲ್ಲವನ್ನು ತಿಳಿಸ್ಕೊಡ್ತೇವೆ. ಪ್ರತಿ ವಾರ ಒಂದೊಂದು ವಿಚಾರ ಇರ್ತದೆ. ಮೊದಲನೇ ವಾರ ತಿಲಕಧಾರಣೆ ಮಹತ್ವ, 2ನೇ ವಾರದಲ್ಲಿ ನಮಸ್ಕಾರವನ್ನು ಯಾಕೆ ಕೈ ಜೋಡಿಸಿ ಮಾಡಬೇಕು, ಅಥವಾ ದೇವಸ್ಥಾನದಲ್ಲಿ ದೇವರ ದರ್ಶನ ಹೇಗೆ ಮಾಡಬೇಕು, ಎಲ್ಲ ವಿಚಾರವನ್ನು ಅದರಲ್ಲಿ ನಾವು ತಿಳಿಸ್ಕೊಡ್ತೇವೆ. ಹಾಗಿದ್ರೆ ಮುಂದಿನ ಭಾನುವಾರದಿಂದ ಶುರು ಮಾಡೋಣಲ್ಲ? ಆಗ್ಬೋದಲ್ಲ? ಎಲ್ಲರೂ ಬರ್ತೀರಲ್ಲ? ಕೇವಲ ನೀವು ಮಾತ್ರ ಅಲ್ಲ, ನಿಮ್ಮ ಪರಿಚಿತರು ಯಾರ್ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆ ಪ್ರತಿಯೊಬ್ಬರಿಗೂ ಇದಕ್ಕೆ ನಾವು ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡೋಣ. ಆಗ್ಬೋದಲ್ಲ? ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.